Good morning, Shubhodaya. Happy morning to all of you. Morning, And sir. I Good would morning. like to congratulate all of you for joining on time. Yes, ಓನ್ಲಿ ಸಾಧಕರು ಯಶಸ್ವಿ ವ್ಯಕ್ತಿಗಳು ಮಾತ್ರ ಸಮಯ ಪರಿಪಾಲನೆನ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದು ನೀವು ಮಾಡ್ತಾ ಇದ್ದೀರಾ. ಹಾಗಾಗಿ ನಾನು ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ವೆಲ್ ಡನ್, ವೆಲ್ ಡನ್. ಎಕ್ಸಲೆಂಟ್. ಹ್ಯಾಪಿ ಮಾರ್ನಿಂಗ್, ಹ್ಯಾಪಿ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾ, ಯಾ. ಓಕೆ, ಈಗ ನಾವು ನಮ್ಮ ಡೈಲಿ ರಿಚುವಲ್ ನಲ್ಲಿ ಮೊದಲನೇ ರಿಚುವಲ್ ಮಾಡುವ. ಏನು? ಭಸ್ತ್ರಿಕಾ ಪ್ರಾಣಾಯಾಮ 3 ಸೆಟ್ಟು, ಹತ್ತತ್ರದ್ದು. ಓಕೆ, ರೆಡಿ? 1, 2, 3, ಗೋ. ಒಂದು ಸೆಟ್. ಎರಡನೇದು. ಎರಡು ಸೆಟ್. ಮೂರನೇದು. ಮೂರು ಸೆಟ್. ವಂಡರ್ಫುಲ್, ಎಕ್ಸಲೆಂಟ್, ಎಕ್ಸಲೆಂಟ್. ವೆಲ್ ಡನ್ ಗೈಸ್, ವೆಲ್ ಡನ್, ವೆಲ್ ಡನ್. ಶಬಾಷ್. ಈಗ ನಾವು ನಮ್ಮ ಟೆಸ್ಟೋಸ್ಟೆರಾನ್ ಹಾರ್ಮೋನ್ಗಳ ಲೆವೆಲ್ನ ಹೆಚ್ಚು ಮಾಡ್ಕೊಂಡಿದ್ದೀವಿ. ಸೊ ಈ ದಿನಕ್ಕೆ ಬೇಕಾದಂತಹ ನಮ್ಮ ಎಲ್ಲ ಎನರ್ಜಿ, ಫೋಕಸ್ಸು ಎಲ್ಲವನ್ನ ನಾವು ಸಾಧಿಸಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಈಗ ಎರಡನೇ ರಿಚುವಲ್ಸ್. ವಾಟ್ ಇಸ್ ದ್ಯಾಟ್? ಎಸ್, ನಾವು ಅಪರಿಮಿತರು ಅಂತ ನಮ್ಮ ಸುಪ್ತ ಮನಸ್ಸಿಗೆ ಹೇಳುವಂತ ಸಮಯ. ಇದನ್ನ ಗಟ್ಟಿಯಾಗಿ ಘೋಷಣೆ ಮಾಡಬೇಕಾಗತ್ತೆ. ಇದು ದೃಢವಾಕ್ಯ, ಪಾಸಿಟಿವ್ ಅಫರ್ಮೇಷನ್ ಅಂತ ಏನ್ ಕರಿತೀವಿ. ಪದೇ ಪದೇ ನಾವು ಅಪರಿಮಿತರು, ನಮ್ಮೊಳಗೆ ಅಗಾಧವಾದ ಸಾಮರ್ಥ್ಯ ಇರೋದನ್ನ ಹೆಕ್ಕೆ ತೆಗಿಯಕ್ಕೆ ಹೊರಟಿರುವಂತಹ ಸಾಧಕರು ಅನ್ನೋದನ್ನ ನಮ್ಮ ಸುಪ್ತ ಮನಸ್ಸಿಗೆ ನಾವು ಪದೇ ಪದೇ ಹೇಳ್ತಿದ್ದೀವಿ. ಓಕೆ ಫ್ರೆಂಡ್ಸ್, ಸೊ ಹೇಗೆ? 3 ಚಪ್ಪಾಳೆ, ಆಕ್ಯುಪ್ರೆಷರ್ ಮತ್ತೆ ಒಂದು ಘೋಷಣೆ. ರೆಡಿ? 1, 2, 3, ಗೋ. ನಾನು ಅಪರಿಮಿತ. ನಾನು ಅಪರಿಮಿತ. ನಾನು ಅಪರಿಮಿತ. ಎಸ್, ನಾನು, ನೀವು ಎಲ್ಲರೂ ಅಪರಿಮಿತರೇ ಅಲ್ವಾ? ನಾವು 40 ದಿನಗಳಿಂದ ಸತತ ಪರಿಶ್ರಮ, ಸತತವಾಗಿ ನಾವು ಹೊಸ ಹೊಸ ಜ್ಞಾನಗಳನ್ನ, ಹೊಸ ಹೊಸ ತಂತ್ರಗಳನ್ನ, ಹೊಸ ಹೊಸ ಸೂತ್ರಗಳನ್ನ ಕಲಿತಾ ಇದ್ದೀವಿ. ವಾಟ್ ಡಸ್ ಇಟ್ ಮೀನ್ ಬೈ ದಾಟ್? ನಾವು ಆಲ್ರೆಡಿ ಸಾಧಕರು ಅಲ್ವಾ? ಅಲ್ ನೈಟಿಂಗೇಲ್ ಏನೇ ಹೇಳ್ತಾರೆ, ಯಶಸ್ಸು ಅಂದ್ರೆ ಏನು? ಯಾವುದೋ ಒಂದು ಗುರಿ ಮುಟ್ಟೋದಲ್ಲ. ಮುಟ್ಬಿಟ್ಟು ನಾನಿಲ್ಲಿ ಆಯ್ತು, ನಾನು ಇದನ್ನ ಅಚೀವ್ ಮಾಡಿದೆ, ಸಾಧನೆ ಮಾಡಿದೆ, ನಾನು ಯಶಸ್ವಿಯಾಗಿದ್ದೀನಿ. The moment you decide to do something, you start walking towards some direction with the predetermined goal. ಪೂರ್ವ ನಿರ್ಧರಿತ ಗುರಿಗಳನ್ನು ಇಟ್ಟುಕೊಂಡು ನಾವು ಆ ಹಾದಿಯಲ್ಲಿ, ಅಂದ್ರೆ ಆ ಒಂದು ದಾರಿನಲ್ಲಿ ಅಥವಾ ಒಂದು ಪ್ರಯತ್ನವನ್ನು ಹಾಕಕ್ಕೆ ಶುರು ಮಾಡ್ತೀವಿ. ಆಗ್ಲೇ ನಾವು ಅರ್ಧ ಯಶಸ್ವಿಯಾಗ್ಬಿಡ್ತೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಯಾರ್ಯಾರು ಆ ಪ್ರಯತ್ನದಲ್ಲಿದ್ದಾರೆ ಅವ್ರಿಗೆಲ್ಲರಿಗೂ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ. ಓಕೆ ಫ್ರೆಂಡ್ಸ್, ಯಾ, ಥ್ಯಾಂಕ್ ಯು. ನಾವೀಗ ಇನ್ನು ನೋಡೋಣ. ಯಾ, ಶೇರ್ ಮೈ ಸ್ಕ್ರೀನ್. ನಾವು 2 ದಿನಗಳಿಂದ ನೋಡ್ತಿರೋ ಹಾಗೆ ಒಂದಕ್ಕೊಂದು ಲಿಂಕ್ ಇರುವಂತಹ ಟಾಪಿಕ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಥವಾ ಜ್ಞಾನವನ್ನು ಸಂಪಾದನೆ ಮಾಡ್ತಾ ಇದ್ದೀವಿ. ಸೊ ಮೂಲ ಪ್ರತಿಭೆ ಮೇಲೆ ಗಮನ ಇರಲಿ, ಕೋರ್ ಜೀನಿಯಸ್ ಮೇಲೆ ಗಮನ ಇರಬೇಕು, ನಾವು ಫೋಕಸ್ ಮಾಡಬೇಕು, ಸಮಯನ ಹಾಳು ಮಾಡಬಾರ್ದು ಅಂತ ಕಲ್ತ್ಕೊಂಡ್ವಿ. 39ನೇ ಸೂತ್ರ. ಈಗ ರೀಡಿಫೈನ್ ಟೈಮ್, ಸಮಯವನ್ನ ಮರು ವ್ಯಾಖ್ಯಾನಿಸಿ. ನಮ್ಮ ಸಮಯ ಎಷ್ಟು ಅಮೂಲ್ಯವಾದದ್ದು, ಅದನ್ನ ಹೆಚ್ಚಿನ ಮಟ್ಟಿಗೆ ನಾವು ನಮ್ಮ ಏನು ಮೂಲ ಪ್ರತಿಭೆ ಅಥವಾ ಕೋರ್ ಜೀನಿಯಸ್ ಆಕ್ಟಿವಿಟಿನ ಮಾಡೋದಕ್ಕೆ ವ್ಯಯ ಮಾಡಬೇಕು ಅಥವಾ ಬಳಸ್ಕೋಬೇಕು ಅಂತನೂ ನಾವು ನಿನ್ನೆ 40ನೇ ದಿನದ ತಂತ್ರದಲ್ಲಿ ಕಲ್ತ್ವಿ. ಈಗ ಏನು ಮಾಡಬೇಕು? 41ನೇ ತಂತ್ರ, ಯಶಸ್ವಿ ಸೂತ್ರ. 64 ತಂತ್ರಗಳಲ್ಲಿ 41ನೇ ಸೂತ್ರ ಏನು? ಬಿಲ್ಡ್ ಎ ಪವರ್ಫುಲ್ ಸಪೋರ್ಟ್ ಟೀಮ್ ಅಂಡ್ ಡೆಲಿಗೇಟ್ ಟು ದೆಮ್. ಒಂದು ಪ್ರಬಲವಾದಂತಹ ತಂಡವನ್ನು ನಿರ್ಮಿಸಿ ಮತ್ತು ಅವರಿಗೆ ಕಾರ್ಯಗಳನ್ನು ವಹಿಸಿ. ಎಸ್, ಸಾಧನೆ ಮಾಡುವಾಗ ಎಲ್ಲಾ ಕೆಲಸಗಳನ್ನು ನಾವೇ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ.
ಅದನ್ನು ನಾವು ನಿನ್ನೆ ನೋಡಿದ್ದೀವಿ. ಸಮಯವನ್ನು ರೀಡಿಫೈನ್ ಮಾಡಿ ಅಂತ ಹೇಳಿ ನಾವು ಮಾಡಬೇಕಾಗಿರೋದು ಯಾವುದು? ಬೆಸ್ಟ್ ರಿಸಲ್ಟ್ ಡೇ, ಹೆಚ್ಚು ಫಲಿತಾಂಶ ಕೊಡುವಂತಹ ಕೆಲಸಗಳನ್ನು ಮಾತ್ರ ನಾವು ಮಾಡಬೇಕು. ಬೆಳೀತಾ ಬೆಳೀತಾ ಅಫ್ಕೋರ್ಸ್ ಇನಿಷಿಯಲ್ ಸ್ಟೇಜಲ್ಲಿ ನಾವೆಲ್ಲನೂ ಮಾಡಬೇಕಾಗತ್ತೆ, ಎಲ್ಲವನ್ನು ಕಲ್ತ್ಕೋಬೇಕಾಗತ್ತೆ. ಅದಾದ ನಂತರ ನಮಗೆ ನಮ್ಮ ಕೋರ್ ಏರಿಯಾ ಮೇಲೆ ಗಮನ ಹರಿಸೋಕ್ಕೆ, ಅದರಲ್ಲಿ ಹೆಚ್ಚಿನ ಮಟ್ಟದ ಒಂದು ಕೆಲಸಗಳನ್ನು ಮಾಡೋದಕ್ಕೆ ನಮಗೆ ಸಮಯಾವಕಾಶ ತುಂಬಾನೇ ಮುಖ್ಯ. ಹಾಗಾಗಿ ಕೆಲವು ಕೆಲಸಗಳನ್ನ ನಾವು ಡೆಲಿಗೇಟ್ ಮಾಡಬೇಕು, ಅಥವಾ ಬೇರೆಯವರಿಗೆ ವರ್ಗಾವಣೆ ಮಾಡಬೇಕು ಕೆಲಸವನ್ನ, ಅಥವಾ ಬೇರೆಯವರ ಸಹಾಯ ಪಡ್ಕೋಬೇಕು, ಅಥವಾ ಬೇರೆ ಕೆಲಸ ಕೆಲಸಗಾರರನ್ನ ನಾವು ನಿಯೋಜನೆ ಮಾಡಿ ಅವರಿಗೆ ಆ ಕೆಲಸವನ್ನ ವಹಿಸ್ಬೇಕು ಅಂತ ಹೇಳುವಂಥದ್ದು. ಓಕೆ ಫ್ರೆಂಡ್ಸ್, ಸೊ ಇನಿಷಿಯಲ್ ಕೋಟ್ ಏನು? ಯಾ, ದಿ ಅಸೆಂಟ್ ಆಫ್ ಎವರೆಸ್ಟ್ ವಾಸ್ ನಾಟ್ ದಿ ವರ್ಕ್ ಆಫ್ ಒನ್ ಡೇ. ಅಲ್ವಾ? ಏನು ಶಿಖರವನ್ನ ಏರೋದು, ಹಿಮಾಲಯನ ಒಂದಿನದಲ್ಲೇ ಮಾಡಕ್ಕಾಗತ್ತಾ? ಖಂಡಿತ ಇಲ್ಲ. ಒಂದಿನದ ಕೆಲಸ ಅಲ್ವೇ ಅಲ್ಲ. ನಾಟ್ ಈವನ್ ಆಫ್ ದೋಸ್ ಫ್ಯೂ ಅನ್ಫರ್ಗೆಟಬಲ್ ವೀಕ್ಸ್ ಇನ್ ವಿಚ್ ವಿ ಕ್ಲೈಂಬ್ಡ್. ಅಲ್ವಾ? ಅಥವಾ ಕೆಲವು ವಾರಗಳು ಸಹಿತನೂ ಅಲ್ಲ, ಯಾವ್ದು ಮರೆಯಕ್ಕಾಗದಿರೋಂತಹ ಘಟನೆಗಳು ನಡೀತು, ಅನುಭವಗಳಾಯ್ತು. ಆ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ, ಒಂದೆಂದಲೂ ಆಗಿಲ್ಲ, ಕೆಲವು ವಾರಗಳು ಆಗಿಲ್ಲ. ಬಟ್ ಏನದು? ಇಟ್ ಈಸ್ ಇನ್ ಫ್ಯಾಕ್ಟ್ ಎ ಟೇಲ್ ಆಫ್ ಸಸ್ಟೈನ್ಡ್ ಆ್ಯಂಡ್ ಟೆನಾಷಿಯಸ್ ಎಂಡೇವರ್ಡ್ ಬೈ ಮೆನಿ. ಎಸ್, ಇದು ಹೇಗೆ ಸಾಧ್ಯ ಆಯ್ತು? ಒಬ್ಬರೇ ಮಾಡ್ಲಿಕ್ಕಾಗಲ್ಲ, ಆಗೋದಿಲ್ಲ ಎವರೆಸ್ಟ್ನ ಒಬ್ಬರೇ ಹತ್ತೋದಕ್ಕೆ, ಅಲ್ವಾ? ಸೊ ನಮ್ಮ ಜೊತೆ ಅನೇಕರು, ಒಂದು ಟೀಮ್ ಇರಬೇಕು, ಮತ್ತೆ ಸಹಾಯಕರು ಇರಬೇಕು, ಅಲ್ವಾ? ಆಗ್ಲೇ ಮಾತ್ರ ನಾವು ಎವರೆಸ್ಟ್ನ ಹೇಳಕ್ಕೆ ಸಾಧ್ಯ ಆಯ್ತು. ಅದೊಂದು ಟೀಮ್ ವರ್ಕ್, ಒಬ್ಬರೇ ಮಾಡಕ್ ಕಷ್ಟ ಇದು ಅಂತ ಹೇಳ್ತಾರೆ. ಅದೊಂದು ದೃಢ ನಿಶ್ಚಯ ಇರಬೇಕು, ಒಂದು ಸತತ ಪ್ರಯತ್ನ ಇರಬೇಕು. ಏನೇನೋ ಆಗುತ್ತೆ ಹೋಗ್ತಾ, ಟೆಂಪರೇಚರ್ ಡ್ರಾಪ್ ಆಗುತ್ತೆ, ಆಕ್ಸಿಜನ್ ಕೊರತೆ ಆಗುತ್ತೆ, ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಅಂತಂತ ಅಪಾಯವಾದಂಥ ಸ್ಥಳಗಳಲ್ಲಿ ಅವರು ಚಾರಣ ಮಾಡಬೇಕಾಗತ್ತೆ. ಇದೆಲ್ಲ ಒಬ್ಬರೇ ಮಾಡಕ್ ಸಾಧ್ಯ ಆಗೋದಿಲ್ಲ, ಅವರಿಗೆ ಒಬ್ಬರು ಅಸಿಸ್ಟೆಂಟ್ ಇರಲೇಬೇಕು. ಸಾನು ಹಾಗೆ ಅದಕ್ಕೆ ಹೇಳ್ಬೇಕು, ನಮ್ಮ ತೇನ್ ಸಿಂಗ್ ಕೂಡ ಒಬ್ರು ಅಸಿಸ್ಟೆಂಟ್ ಆಗಿದ್ರು, ಒಬ್ಬ ಶರ್ಪ ಆಗಿದ್ರು, ಅಲ್ವಾ? ಸೊ ಅವರು ಕೂಡ ಅವರೊಬ್ಬರು ಸಹಾಯಕರು. ಅವರಿಲ್ಲದೆ ಮಾಡೋಕ್ಕಾಗ್ತಾ ಇರಲಿಲ್ಲ, ಚಾರಣ ಮಾಡೋಕ್ಕಾಗ್ತಾ ಇರಲಿಲ್ಲ. ಎಡ್ಮಂಡ್ ಹಿಲೇರಿ ಅವರಿಗೆ ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಈಗ ಆದ್ರಿಂದ ಇಟ್ಸ್ 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 ವೆರಿ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಅ ಟೀಮ್. ಅದು ಟೀಮ್ ಯಾರಾದ್ರೂ ಆಗಿರ್ಬೋದು. ಸೊ ನಾವು ಗಮನ ಕೊಟ್ಟು ನೋಡಿದ್ರೆ, ಒಬ್ಬೊಬ್ಬರ ಒಂದು ಆತ್ಮಕಥೆಗಳನ್ನ ನಾವು ನೋಡಿದ್ರೆ, ಸಾಧಕರ ಅಚೀವರ್ಸ್ನ ಯಾರಾದಿರ್ಬೋದು, ನೀವು ಯಾರೇ ತಗೊಳ್ಳಿ ಫಾರ್ ದಿಸ್ ಮ್ಯಾಟರ್, ಈ ಪ್ರಪಂಚದಲ್ಲಿ ಆ ಅತ್ಯಂತ ದೊಡ್ಡ ಇಂಡಸ್ಟ್ರಿಯಸ್ಟು, ಬಿಸ್ನೆಸ್ ಮೆನ್ಗಳು ಯಾರನ್ನೇ ತಗೊಳ್ಳಿ, ಯು ಟೇಕ್ ಎಲನ್ ಮಸ್ಕ್, ಜೆಫ್ ಬೇಜೋಸ್, ಸ್ಟೀವ್ ಜಾಬ್ಸ್, ಬಿಲ್ ಗೇಟ್, ಹೂವರ್ ಇಟ್ ಈಸ್, ಇವನ್ ಯಾವುದೇ ಆ ಏನು ಆ, ಈ ಒಂದು ಸ್ಪಿರಿಚುವಲ್ ಗುರುಗಳವರು ಇರ್ಬೋದು, ನೀವು ರವಿಶಂಕರ ಸ್ವಾಮೀಜಿ, ಅಥವಾ ಈ ಸದ್ಗುರು, ಹೂ ಎವರ್ ಯು ಟೇಕ್, ಸಾಯಿಬಾಬಾ ಅವರು, ಪುಟ್ಟಪರ್ತಿ ಸಾಯಿಬಾಬಾ ಅವರು, ಅಥವಾ ಯಾವುದೇ ವ್ಯಕ್ತಿಗಳನ್ನ ನಾವು ತಗೊಂಡ್ರು ಸಹಿತ ಅವ್ರಿಗೊಂದು ಪವರ್ಫುಲ್ ಟೀಮ್ ಇರೋದು ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಇವನ್ ಸಿನಿಮಾ ಆರ್ಟಿಸ್ಟ್ಗಳು ಕೂಡ ಒಬ್ರು ಯಾರೋ ಜೊತೆಯಲ್ಲಿ ಪರ್ಸನಲ್ ಬಾಡಿ ಗಾರ್ಡ್ಸ್ ಇರ್ತಾರೆ, ಪರ್ಸನಲ್ ಅಸಿಸ್ಟೆಂಟ್ಗಳು ಇರ್ತಾರೆ, ಮೇಕಪ್ ಅವ್ರಿಗೆ ಸಪರೇಟ್ ಆರ್ಟಿಸ್ಟ್ಗಳು ಇರ್ತಾರೆ. ಯಾ ಅವ್ರಿಗೊಂದು ಕಾರಾವನ್ ಅಂತ ಒಂದು ಗಾಡಿ ಇರುತ್ತೆ, ಒಬ್ಬ ಡ್ರೈವರ್ ಇರ್ತಾನೆ, ಪಿ ಎ ಇರ್ತಾರೆ, ಅಲ್ವಾ? ಸೊ ಎಲ್ಲಾ ಕೆಲಸನ ಅವ್ರು ಮಾಡ್ಲಿಕ್ಕೆ ಆಗೋದಿಲ್ಲ. ಇವನ್ ಬಿಗ್ ಬಿಗ್ ಇಂಡಸ್ಟ್ರಿಯಲಿಸ್ಟ್, ಟಾಟಾ, ಬಿರ್ಲಾ, ಇನ್ಫೋಸಿಸ್, ನಾರಾಯಣ ಮೂರ್ತಿ, ಹೂವರ್ ಇಟ್ ಅವ್ರಿಗೊಂದು ವ್ಯವಸ್ಥಿತವಾದಂತಹ ಒಂದು ಒಂದು ಸಂಘಟನೆ, ಒಂದು ಟೀಮ್ ಅಂತ ಒಂದು ಇದ್ದೇ ಇರುತ್ತೆ. ಅವರು ಆ ಕೆಲಸಗಳನ್ನ ಮಾಡ್ತಾರೆ. ಅದ್ಯಾರು ಇರ್ಬೋದು, ವೆಂಡರ್ಸ್ ಇರ್ಬೋದು, ಅಲ್ವಾ? ನಮ್ಗೆ ಮಾರಾಟಗಾರರು ಇರ್ಬೋದು, ಕನ್ಸಲ್ಟೆಂಟ್ಸ್ ಇರ್ಬೋದು. ನಮ್ಗೇನಾದ್ರು ಸ್ಟಕ್ ಆದ್ರೆ ಅವರು ಹೋಗಿ ಅವ್ರ ಹತ್ರ ವಿಚಾರಗಳನ್ನ ಡಿಸ್ಕಸ್ ಮಾಡಿ, ಅವರಿಂದ ಮಾಹಿತಿಗಳನ್ನ ಮತ್ತು ತಂತ್ರಗಳನ್ನ, ಸೊಲ್ಯೂಷನ್ಗಳನ್ನ ತೆಗೆದುಕೊಳ್ಳುವಂಥ, ಮಾರ್ಗದರ್ಶನಗಳನ್ನ ತೆಗೆದುಕೊಳ್ಳುವಂಥದ್ದು. ಅಥವಾ ಅವರು ಕೀ ಸ್ಟಾಫ್ ಮೆಂಬರ್ಸ್ ಇರ್ಬೋದು, ಅವ್ರ ಜೊತೆ ತುಂಬಾ
ಸಮೀಪದಲ್ಲಿ ಕೆಲಸ ಮಾಡುವಂತಹ ಒಂದು ಸ್ಟಾಫ್ ಅವರು ಕೂಡ ಇರಬಹುದು, ಸಹೋದ್ಯೋಗಿಗಳಿರ್ಬೋದು, ಹೂಎವರ್ ಇಟ್ ಇಸ್. ಸೊ ಹಾಗಾಗಿ ದ ಟೋಟಲ್ ಫೋಕಸ್ ಪ್ರೋಸೆಸ್ ಅಂತ ಏನ್ ಹೇಳ್ತಾರೆ, ಅದರಲ್ಲಿ ಏನ್ ಮಾಡ್ಬೇಕು ಈಗ ನಾವೇನ್ ಮಾಡ್ಬೇಕು, ನಾವು ಕೋರ್ ಜೀನಿಯಸ್ ಆಕ್ಟಿವಿಟಿ ಮೇಲೆ ನಾವು ಗಮನ ಹರಿಸ್ಬೇಕು. ಈಗ ನಮ್ಮ ಜೀವನದಲ್ಲಿ ನಾವೀಗ ಏನ್ ಮಾಡ್ತಾ ಇದ್ದೀವಿ, ಆಲ್ರೌಂಡರ್ ಅಮರ್ನಾಥ್, ಎಲ್ಲ ಕೆಲಸ ನಾವೇ ಮಾಡ್ತಾ ಇದ್ದೀವಿ, ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಯಾಕೆ ಮಾಡ್ತಾ ಇದೀವಿ ಅಂತ ನೆನೆ ನಾವು ತಿಳ್ಕೊಂಡಿದ್ದೀವಿ. ಯಾವ ಯಾವ ಕಾರಣಗಳಿಗೆ ಒಬ್ಬ ಮನುಷ್ಯ ಡೆಲಿಗೇಟ್ ಮಾಡೋದಿಲ್ಲ ಅಂಥೇಳಿ ತಿಳ್ಕೊಂಡಿದ್ವಿ. ಒಂದೇನು, ಅವನಿಗೆ ನಾನೆಲ್ಲಿ ಬೇರೆಯವ್ರಿಗೆ ಹೇಳ್ಕೊಟ್ರೆ ನನ್ನ ಮಹತ್ವ ಕಡಿಮೆ ಆಗಿಬಿಡುತ್ತೆ, ಕಚೇರಿನಲ್ಲಿ, ಆಫೀಸಲ್ಲಿ, ಬಿಸ್ನೆಸ್ಸಲ್ಲಿ, ಮನೆಯಲ್ಲಿ ಎಲ್ಲ ನಾನು ಮಾಡೋ ಕೆಲಸ ನಾನೇ ಮಾಡಬೇಕು, ಅವಾಗ ನನಗೂ ಸಮಾಧಾನ, ನನಗೂ ಒಂಥರ ತೃಪ್ತಿ. ಸಣ್ಣ ಕೆಲಸ ಇಲ್ಲ, ಮಾರ್ಕೆಟ್ಗೆ ಹೋಗಿ ಬರೋದ್ರಿಂದ ಹಿಡಿದು ಹೊರಗಡೆ ಚಿಕ್ಕ ಇದನ್ನ ಆರ್ಡರ್ ಮಾಡೋದ್ರಿಂದ ಹಿಡಿದು ಎಲ್ಲ ನಾನೇ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇರುತ್ತೆ. ಅದನ್ನ ಚೇಂಜ್ ಮಾಡ್ಕೋಬೇಕು. ಇನ್ನೊಂದೇನಿರುತ್ತೆ, ಇನ್ನೊಬ್ರಿಗೆ ಹೇಳ್ಕೊಟ್ರೆ ಅವ್ರಿಗೆ ಹೇಳ್ಕೊಡಕ್ ಸಮಯ ಹಾಳಾಗತ್ತೆ, ಪ್ರಯತ್ನ ಹಾಕ್ಬೇಕು, ಸಮಯನೂ ವೇಸ್ಟು, ಎನರ್ಜಿನೂ ವೇಸ್ಟು, ಅಷ್ಟೆಲ್ಲ ಹೇಳ್ಕೊಟ್ರು ಅವ್ರು ಸಹಿತ ಮಾಡೋದಿಲ್ಲ ಅನ್ನೋ ಒಂದು ಆ, ತಪ್ಪು ಕಲ್ಪನೆ ಕೂಡ ಇರುತ್ತೆ. ಅಫ್ಕೋರ್ಸ್ ಇರುತ್ತೆ, ಬಟ್ ಇಟ್ ಡಸಂಟ್ ಮೀನ್ ದಟ್ ನಾವು ಸುಮ್ಮನೆ ಡೆಲಿಗೇಟ್ ಮಾಡ್ಬಿಟ್ಟು ಕೈ ಕಟ್ಕೊಂಡು ಕೂತ್ಕೊಳ್ಳೋದಲ್ಲ. ಸರಿಯಾದ ವ್ಯಕ್ತಿಗೆ ಡೆಲಿಗೇಟ್ ಮಾಡಿದ್ವ, ವರ್ಗಾವಣೆ ಮಾಡಿದ್ವ ಕೆಲಸ ನೋಡಬೇಕು. ಮತ್ತೆ ಅವರಿಗೆ ಟ್ರೈನ್ ಮಾಡಬೇಕು ಸರಿಯಾಗಿ. ಯಾವುದೋ ಒಂದು ವಿಚಾರ ಹೇಳ್ಕೊಳ್ಳಿಲ್ಲ ಅಂದ್ರೆ ಅಲ್ಲೊಂದು ತಪ್ಪಾಗ್ಬಿಡುತ್ತೆ, ಅವಾಗ ಅವ್ರನ್ನ ಬ್ಲೇಮ್ ಮಾಡೋದಲ್ಲ. ಒಂದಲ್ಲ ಎರಡು ಸರಿ ಹೇಳ್ಕೊಟ್ಟು ಒಂದ್ಸರಿ ಸ್ಯಾಂಪಲ್ ಕೊಟ್ಟು ನೋಡಿ, ಮತ್ತೆ ಅವ್ರಿಗೆ 100% ಡೆಲಿಗೇಟ್ ಮಾಡಿದಾಗ ಅರ್ಧಂಬರ್ಧ ಅಲ್ಲ. ಪ್ರತಿ ಸರಿ ಡೆಲಿಗೇಟ್ ಮಾಡ್ಬಿಟ್ಟು ಆಯ್ತಾ ಆಯ್ತಾ ಇದ್ಯಾಕೆ ಹಿಂಗಿದೆ, ಇದು ಹೆಂಗ್ ಮಾಡಿದೆ ಅಲ್ಲ, ಪೂರ್ತಿ ಕೆಲಸ ರಿಸಲ್ಟ್ ನನಗಿದು ಬೇಕು, ನಿನಗೇನು ಇದು, ಈ ಒಂದು ಸಂಭಾವನೆ. ಅಥವಾ ನೀನು ನನಗೆ ಸಹಾಯ ಮಾಡು, ನಾನು ನಿನಗೆ ಸಹಾಯ ಮಾಡ್ತೀನಿ, ಏನೋ ಒಂದು ವಿನಿಮಯ, ಸಹಾಯ ವಿನಿಮಯ ಅಲ್ವಾ. ಈ ತರ ಮಾಡಿದಾಗ ಮಾತ್ರ ಸಾಧ್ಯ. ಬಟ್ ಅದೆಲ್ಲ ನಾವು ಮಾಡ್ತಾ ಇಲ್ಲ ಅಂತ ನಾವು ಈಗಾಗಲೇ ಕಲ್ತ್ಕೊಂಡಿದೀವಿ. ಇನ್ನೊಂದೇನಂದ್ರೆ, ಮೂರನೇದು ಮುಖ್ಯ ಅಂದ್ರೆ ದುಡ್ಡು ಖರ್ಚಾಗ್ಬಿಡುತ್ತೆ. ಯಾರನ್ನಾದ್ರೂ ಹೈಯರ್ ಮಾಡಿದ್ರೆ ನಂದು ದುಡ್ಡು ಹೋಗ್ಬಿಡುತ್ತೆ, ಆ ದುಡ್ಡು ಇಟ್ಕೊಂಡ್ರೆ ಎಷ್ಟೋ ನನಗೆ ಲಾಭ ಆಗುತ್ತೆ ಅಂತ ಯೋಚನೆ ಮಾಡ್ತೀವಿ. ಆದ್ರೆ ಆಕ್ಚುಲಿ ಫ್ರೆಂಡ್ಸ್, ನಾವು ನಿನ್ನೆ ತಿಳ್ಕೊಂಡಿರೋ ತರ 1 ಅವರ್ 2 ಅವರ್ ನಾವೇನು ಟೈಮ್ ಸ್ಪೆಂಡ್ ಮಾಡ್ತೀವಿ, ಆ 1 ಅವರ್ 2 ಅವರ್ ಆ ಕೆಲಸದಲ್ಲಿ, ಆ ಟ್ರಿವಿಯಲ್ ಜಾಬ್ ಅನ್ನ ಮಾಡೋದಕ್ಕೆ, ಮನೆ ಕ್ಲೀನ್ ಮಾಡೋದು, ಧೂಳು ತುಂಬೋ, ಮಾರ್ಕೆಟ್ಗೆ ಹೋಗೋದು, ಪ್ರತಿನಿತ್ಯ ಮಾಡ್ತಾ ಇದ್ರೆ ಆ 1 ಅವರ್ 2 ಅವರ್ ಅಲ್ಲಿ ನಾವು ನಮ್ಮ ಬೆಳವಣಿಗೆಗೆ ಹಾಕಿದ್ರೆ, ಅಂದ್ರೆ ಜ್ಞಾನಾರ್ಜನೆಗೆ, ಏನೋ ಒಂದು ಟ್ರೈನಿಂಗ್ ಮಾಡೋದಕ್ಕೆ, ಏನೋ ಒಂದು ಓದೋದಕ್ಕೆ, ಏನೋ ಒಂದು ವಿಡಿಯೋ ನೋಡೋದಕ್ಕೆ, ಕೇಳೋದಕ್ಕೆ, ತಂತ್ರಗಳನ್ನ ತಿಳ್ಕೊಳ್ಳೋದಕ್ಕೆ, ಗೊತ್ತಿರೋ ಡಿಸ್ಕಸ್ ಮಾಡೋದಕ್ಕೆ ಮಾಡಿದ್ರೆ ಪ್ರತಿನಿತ್ಯ ಏನಾಗುತ್ತೆ ಅದನ್ನು ನಾವು ತಿಳ್ಕೊಂಡಿದ್ದೀವಿ. ಒಂದು ವರ್ಷದಲ್ಲಿ ಎಷ್ಟೊಂದು ಹಣನೂ, ಆ 1 ಅವರ್ ನಿಮ್ಗೆ ಎಷ್ಟು ಹಣನ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತನೂ ಗೊತ್ತಾಗತ್ತೆ. ಅದರಿಂದ ನಾವು ಏನ್ ಖರ್ಚು ಮಾಡ್ತಾ ಇದೀವಿ ಬೇರೆಯವ್ರಿಗೆ ಕೊಡೋದು, ಅದು ತುಂಬಾ ಒಂದು 10% ಅಷ್ಟು ಇರೋದಿಲ್ಲ. ಹಾಗಾಗಿ ನಮ್ಮ ಜ್ಞಾನಾರ್ಜನೆ ಮತ್ತೆ ನಮಗೆ ಹೆಚ್ಚು ಏನು ಧನಾರ್ಜನೆ ಕೂಡ ಅದರಿಂದ ಆಗತ್ತೆ. ಮಾನಸಿಕ ನೆಮ್ಮದಿ ಹೆಚ್ಚಿನ ಮಟ್ಟದಲ್ಲಿ ಮುಖ್ಯವಾಗಿ ಅದು ಸಿಗ್ತಾ ಹೋಗುತ್ತೆ ಅಲ್ವಾ. ಕಿರಿಕಿರಿ ಇರಲ್ಲ, ಅದೇನೋ ಮಾಡ್ಬೇಕಿತ್ತಪ್ಪ ಆ ಕೆಲಸ. ನಾವೀಗ ಕೋರ್ ಏರಿಯಾ, ನಾವು ಯಾವ ಕೆಲಸ ನಮಗೆ 80% ಹೆಚ್ಚು ಖುಷಿ ಕೊಡುತ್ತೆ ಮಾಡಿದ್ರೆ ನಮಗೆ ಮನಸ್ಸು, ಆ ಪ್ಯಾಷನ್ ಅಂತ ಏನ್ ಹೇಳ್ತೀವಿ, ಅದ್ರ ಕಡೆ ಗಮನ ಹರಿಸಿದಾಗ ದುಡ್ಡು ಸಹಿತ ಬರುತ್ತೆ, ನಮ್ಮ ಮನಸ್ಸಿಗೆ ತುಂಬಾನೇ ನೆಮ್ಮದಿ, ಶಾಂತಿ ಕೂಡ ಸಿಗುತ್ತೆ ಅಂತ ನಾವೇನು ತಿಳ್ಕೊಂಡಿದ್ದೀವಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಾವೇನು ಮಾಡ್ಬೇಕು, ಐಡೆಂಟಿಫೈ ಏನ್ ಮಾಡ್ಬೇಕು, 3 ಕೆಲಸಗಳನ್ನ. ನೀವು ಎಷ್ಟೋ ಕೆಲಸ ಇರುತ್ತೆ, ಅದು ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದಿರ್ಬೋದು, ಮನೆ ಕೆಲಸ ಇರಬಹುದು, ಯಾ ಅಥವಾ ಆಫೀಸ್ನಲ್ಲಿ ಕಚೇರಿ ಕೆಲಸ ಇರಬಹುದು, ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಿರಬಹುದು, ಸೇವೆ ಮಾಡೋದಿರಬಹುದು. ಚಾರಿಟಿನೂ ಮಾಡ್ತೀವಿ ನಾವು. ಕೆಲವೊಬ್ರು ಚಾರಿಟಿ ಮಾಡ್ಬೇಕಂದ್ರೆ ಇಲ್ಲಿಂದ ನಾನೇ ಹೋಗಿ ಮಾಡ್ಬೇಕು, ಖುದ್ದು ನಾನೇ ಹಿಂಗ್ ಕೊಡ್ಬೇಕು, ಅನಾಥಾಶ್ರಮದಲ್ಲಿ ಅವ್ರು ತಿನ್ನೋದನ್ನ ನಾನೇ ನೋಡ್ಬೇಕು, ಹಿಂಗೆ ಬಡಿಸ್ಬೇಕು, ಅವಾಗಲೇ ಖುಷಿ. ನಾಟ್ ನೆಸಸರಿ. ಅದಕ್ಕೆ 1 ಅವರ್ 2 ಅವರ್ ಹೋಗುತ್ತೆ, ಅಥವಾ ಒಂದಿನ ಎಲ್ಲ ಹೋಗ್ಬಿಡುತ್ತೆ. ಚಾರಿಟಿ ಮಾಡಬೇಕು, ಮಾಡ್ತಿದ್ದೀನಿ, ಮನ್ಸಿಗೆ ತೃಪ್ತಿ ಆಗ್ತಿದ್ಯಾ, ಎಸ್, ಈ ಕೈಗೆ ಮಾಡೋದು ಈ ಕೈಗೆ ಗೊತ್ತಾಗ್ಬಾರ್ದು, ಅದು ಮಾಡಿದ್ನ, ಎಷ್ಟು ಸಮಯ ಸಿಕ್ತು, ಚಾರಿಟಿಯನ್ನು ಮಾಡಿದ್ದೀನಿ, ಮನಸ್ಸಲ್ಲಿದೆ, ಅದರಲ್ಲ ಪುಣ್ಯ, ಅದ್ರ ಲಾಭ ಸಿಗ್ತಾ ಹೋಗುತ್ತೆ ಒಳಗಡೆ. ಯಾವತ್ತು ಹೊರಗಡೆಯವರು ಶಬಾಷ್ ಮಾಡಿದೆ ಅಂತ ಹೇಳಿದ್ರೆ ಅಲ್ಲ ಬರಲ್ಲ, ಖುಷಿಯಾಗುವುದಷ್ಟೇ, ನಮ್ಮ ಡೋಪಮಿನ್ ರಿಲೀಸ್ ಆಗ್ಬೋದು ಹೆಚ್ಚಿನ ಮಟ್ಟದಲ್ಲಿ. ಇನ್ನೊಂದು ಸ್ವಲ್ಪ ಚಾರಿಟಿ ಮಾಡಲಿಕ್ಕೆ ಸ್ಫೂರ್ತಿ ಸಿಗ್ಬೋದು. ಬಟ್ ಇಂಟರ್ನಲ್ಲಿ, ನೀವು ಆಂತರಿಕವಾಗಿ ಅಂತರಂಗದಲ್ಲಿ ಖುಷಿ ಆದಾಗ, ಸಂತೋಷ ಆದಾಗ, ಅದಕ್ಕಿಂತ ಮುಖ್ಯ ಬೇರೆ ಯಾವುದಿಲ್ಲ. ಯಾಕಂದ್ರೆ ಜನ ಇವತ್ತು ಹೊಗಳುತ್ತಾರೆ,
ಜಾಸ್ತಿ ಚಾರಿಟಿ ಮಾಡಿದಾಗ ಕಡಿಮೆ ಕೊಟ್ಟಾಗ ತಗೊಳ್ಬಹುದು. ಸಾರ್ನು. ಸೊ ಹಾಗಾಗಿ ಅವ್ರು ನಮ್ಗೆ ಹೊಗಳಿಲಿ ಅಥವಾ ಅವ್ರು ನಮಗೆ ಗುರುತಿಸ್ಲಿ ಅಲ್ಲ, ಅಂತರಂಗ ನಾನು ನೋಡ್ತಾ ಇದೆ, ಯಾರು ನೋಡದೇ ಇದ್ದಾಗಲೂ ಇದು ನನ್ನನ್ನು ನೋಡ್ತಾ ಇದೆ. ಏನದು? ಅದೇ ನಮ್ಮ ಸುಪ್ತ ಮನಸ್ಸು. ಪ್ರತಿಯೊಂದು ಘಟನೆ, ಪ್ರತಿಯೊಂದು ಥಾಟು, ಪ್ರತಿಯೊಂದು ಬಿಹೇವಿಯರ್, ನಾನು ಇವತ್ತೇನು ಮಾಡ್ತಾ ಇದ್ದೀನಿ ಅದು ನಾಳೆಯ ಭವಿಷ್ಯವನ್ನು ನಿರ್ಧಾರ ಮಾಡ್ತಾ ಇದೆ. ಅದು ನನಗೆ ಶಬಾಷ್ ಶಬಾಷ್ ಡನ್ ಎ ಗ್ರೇಟ್ ಜಾಬ್ ಅಂತ ಅನ್ನೇ ಇರಬೇಕು. ಸೆಲ್ಫ್ ಕೇರ್, ಸೆಲ್ಫ್ ಲವ್, ಅವಾಗಲೇ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗ. ಅಫ್ಕೋರ್ಸ್ ಬೇರೆಯವರು ಶಬಾಷ್ ಅಂದ್ರೆ ಅನ್ಸುತ್ತೆ, ಇಲ್ಲ ಅಂತಿಲ್ಲ. ಬಟ್ ಅವನ ಮೇಲೆ ಡಿಪೆಂಡ್ ಆಗಕ್ಕೆ ಬರೋದಿಲ್ಲ. ಯಾಕೆ ಇವತ್ತು ಶಬಾಷ್ ಅಂತಾರೆ, ನಾಳೆ ತೆಗಿಳ್ತಾರೆ. ಒಂದು ಸ್ಟೆಪ್ 10 ಸ್ಟೆಪ್ ಮೇಲೆ ಹೋಗೋದು, 100 ಸ್ಟೆಪ್ ಢಮಾರದ ಬಿದ್ದೋಗೋದು. ಅಯ್ಯೋ ಹಿಂಗ್ ಅಂದ್ಬಿಟ್ರಲ್ಲಪ್ಪ. ನಾನು ಎಷ್ಟು ಮಾಡಿದ್ರು ಅಷ್ಟೇ. ಒಂದು ಬೆಲೆ ಇಲ್ಲ, ಒಂದು ಗೌರವ ಇಲ್ಲ ಮನೆಯಲ್ಲಿ ಅಥವಾ ಆಫೀಸಲ್ಲಿ ಕಚೇರಿನಲ್ಲಿ ನಮ್ಮ ರೆಕಗ್ನಿಷನ್. ಹಾ, ಬಿಸ್ನೆಸ್ ಅಲ್ಲಿ ಎಷ್ಟು ದುಡಿತಾ ಇದ್ದೀನಿ, ಆ ಪಾರ್ಟ್ನರ್ ಆರಾಮಾಗಿದ್ದಾನೆ, ನನ್ನ ಕಸ್ಟಮರ್ ಏನು ಕೊಡ್ತಾ ಇಲ್ಲ. ನೋ, ನೋ. ಬೇರೆ ಬಾಹ್ಯ ಪ್ರೇರಣೆ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾದ್ರೆ ಇದು ಸಮಸ್ಯೆ. ಬೇಕು ಬಾಹ್ಯ ಪ್ರೇರಣೆ, ಒಂದು ಟ್ರಿಗರ್ ಮಾಡೋದಕ್ಕೆ ನಮಗೆ. ಬೆಂಕಿ ಹಚ್ಚಕ್ ಬೇಕು, ಕಿಡಿ ಕಿಡಿ ಹಚ್ಚಕ್ಕೆ ಯಾರೋ ಒಬ್ರು ಒಂದು ಕುಂಕು ನುಡಿ ಆಡ್ಲೇಬೇಕು ನಮಗೆ. ಈ ಆಡಿಸ್ಲೇಬೇಕು, ಅವಮಾನ ಮಾಡ್ಲೇಬೇಕು ಒಂಚೂರು. ಅದನ್ನ ಅದನ್ನ ಎಚ್ಚೆತ್ಕೊಂಡು ನಾವು ಆಂತರಿಕ ಪ್ರೇರಣೆನ ಜಾಸ್ತಿ ಮಾಡಿಕೊಂಡು ಈ ತರ ಒಡನಾಟಗಳಲ್ಲಿ ಸಮುದಾಯದಲ್ಲಿ ಭಾಗವಹಿಸಿ ಜ್ಞಾನಾರ್ಜನೆ ಮಾಡಿಕೊಂಡು ನಾವು ನಮ್ಮ ಸಮಸ್ಯೆಗಳನ್ನು ನಾವೇ ಪರಿಹಾರ ಮಾಡ್ಕೋಬಹುದು ಅಥವಾ ಎಕ್ಸ್ಪರ್ಟ್ ಸಹಾಯ ಪಡ್ಕೋಬಹುದು. ಓಕೆ. ಸೊ ಆ 3 ಕೋರ್ ಏರಿಯಾ ಬೆಸ್ಟ್ ರಿಸಲ್ಟ್ ಏನ್ ಬರ್ತಾ ಇದೆ ಅದನ್ನ ಐಡೆಂಟಿಫೈ ಮಾಡಿ. ಒಂದಿರ್ಬೋದು, ಅದು ಎರಡಿರ್ಬೋದು, ಮೂರಿರ್ಬೋದು ಮಿನಿಮಮ್. ಅದಕ್ಕಿಂತ ಜಾಸ್ತಿ ಮಾಡ್ಕೊಳಕ್ ಹೋಗ್ಬೇಡಿ. ಅದನ್ನ ಮಾಡಿದ್ರೆ ನನಗೆ ಹೆಚ್ಚು ಖುಷಿ ಕೊಡುತ್ತೆ, ಸಂತೋಷ ಕೊಡುತ್ತೆ, ಅಥವಾ ನನಗೆ ಅದ್ರ ಪ್ಯಾಸಿವ್ ಇನ್ಕಮ್ ಬರ್ತಾ ಇರ್ಬೋದು. ಯಾ ಅಥವಾ ಯಾವುದೋ ಒಂದು ಆ, ಏನಂತಾರೆ ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡೋಕ್ಕೆ ನಾನು ಸರ್ವೆ ಮಾಡ್ತಾ ಇರ್ಬೋದು, ಅಥವಾ ಫೋನ್ ಮಾಡ್ತಾ ಇರ್ಬೋದು, ರಿಪೋರ್ಟ್ ತಯಾರಿಸ್ತಾ ಇರ್ಬೋದು ಕಚೇರಿನಲ್ಲಿ, ಅಥವಾ ಬಿಸ್ನೆಸ್ನಲ್ಲಿ ಏನು ಒಂದು ಕಸ್ಟಮರ್ಗೆ ತೃಪ್ತಿಪಡಿಸೋಕ್ಕೆ ಫೋನ್ ಮಾಡಿ ಫೀಡ್ಬ್ಯಾಕ್ ತಗೊಳ್ಳೋವಂಥ ಒಂದು ಕೆಲಸ ಇರ್ಬೋದು. ಯಾ ಹೊಸ ಹೊಸ ಪ್ರಾಡಕ್ಟ್ನ ಲಾಂಚ್ ಮಾಡೋದಿರ್ಬೋದು, ಎಕ್ಸ್ಪ್ಯಾಂಡ್ ಮಾಡೋವಂಥದ್ದು ಇರ್ಬೋದು, ವಾಟ್ ಎವರ್. ಅದು ಕೋರ್ ಏರಿಯಾ. ಅದಕ್ಕೆ ಸ್ಟ್ರಾಟಜೀಸ್ ಮಾಡುವಂಥದ್ದು, ಯಾ ಫೈನಾನ್ಷಿಯಲ್ ಪ್ಲಾನ್ ಮಾಡುವಂಥದ್ದು, ಇಂಥರದಕ್ಕೆಲ್ಲ ಕೋರ್ ಏರಿಯಾ ನಾವು ಮಾಡಬೇಕು. ಓಕೆ. ಸಣ್ಣ ಪುಟ್ಟ ಅಡ್ಮಿನಿಸ್ಟ್ರೇಟಿವ್ ಜಾಬ್ನ ನಾವು ಬೇರೆಯವ್ರಿಗೆ ಕೊಡಬೇಕು. ಸೊ ಹಾಗಾಗಿ ಅದನ್ನು ಐಡೆಂಟಿಫೈ ಮಾಡಿ, ನಾನೇ ಮಾಡುವಂಥ ಆಕ್ಟಿವಿಟಿ ಏನು ಖುಷಿ ಕೊಡುವಂಥದ್ದು, ಮತ್ತು ಅದನ್ನು ನನಗೆ ನಾನು ಸೇವೆ ಇವತ್ತು ಮಾಡೋ ನಾಳೆ ಹೆಚ್ಚು ಮಟ್ಟದ ರಿಟರ್ನ್ಸ್ ಬರಬೇಕು ಅಲ್ವಾ, ರೆವಿನ್ಯೂ ಬರಬೇಕು ನನಗೆ. ಅಂಥವು ನನ್ನ ಒಂದು ಕೋರ್ ಜೀನಿಯಸ್ ಏರಿಯಾಸ್ ಅಂತ ಅನ್ಕೊಳ್ಬೇಕು. ಓಕೆ. ಲಿಸ್ಟ್ ಆಲ್ ದೋಸ್ ಆಕ್ಟಿವಿಟೀಸ್ ದಟ್ ಆಕ್ಯುಪೈ ಯುವರ್ ಟೈಮ್. ಮತ್ತೆ ನಿಮ್ಮ ಕೆಲಸಗಳನ್ನ ತಗೊಳ್ತಾ ಇರೋದು ಯಾವ್ದಾದ್ರು ಹೆಚ್ಚಿನ ಮಟ್ಟದಲ್ಲಿ ಅನ್ನೋದನ್ನ ಲಿಸ್ಟ್ ಮಾಡಬೇಕು. ಟೈಮ್ ಏನಿದೆ ಒಂದು ದಿನದಲ್ಲಿ, ಅದರಲ್ಲಿ ಯಾವ್ಯಾವ ಆಕ್ಟಿವಿಟಿ ನನ್ನ ಸಮಯನ ತಗೊಳ್ತಾ ಇದೆ, ಅದರಲ್ಲಿ ಅಷ್ಟು ಆಕ್ಟಿವಿಟಿಯಲ್ಲಿ ಐಡೆಂಟಿಫೈ 1, 2 or 3 ಆಕ್ಟಿವಿಟೀಸ್ ಯು ಆರ್ ಬ್ರಿಲಿಯಂಟ್ ಅಟ್ ಆ್ಯಂಡ್ ಜನರೇಟ್ಸ್ ಮೋರ್ ಮನಿ ಫಾರ್ ಯುವರ್ ಕಂಪ್ನಿ. ಅದರಲ್ಲಿ ನಾನು ಎಕ್ಸ್ಪರ್ಟ್ ಆಗಿರೋದು, ನಾನು ಹೆಚ್ಚು ಚೆನ್ನಾಗಿ ಮಾಡುವಂಥದ್ದು, ನಾನು ಇಷ್ಟಪಟ್ಟು ಮಾಡುವಂತಹ ವಿಚಾರಗಳು ಯಾವುದು, ನಾನು ಅದನ್ನು ಮಾಡಿದ್ರೆ ಕಂಪನಿಗೆ ಲಾಭ ಆಗುತ್ತೆ, ಅಥವಾ ನನ್ನ ಬಿಸ್ನೆಸ್ಗೆ ಲಾಭ ಆಗುತ್ತೆ, ಅಥವಾ ವೈಯಕ್ತಿಕವಾಗಿ ನನಗೆ ಲಾಭ ಆಗುತ್ತೆ ಅನ್ನೋದನ್ನ ಲಿಸ್ಟ್ ಔಟ್ ಮಾಡಬೇಕು. ಅದು ಎಕ್ಸಾಂಪಲ್ಸ್ ನಾವು ಈಗಾಗಲೇ ಮಾತಾಡಿದ್ವಿ ಅಲ್ವಾ. ನಾನು ವೇರ್ ಆದರೆ ಮೆಟೀರಿಯಲ್ನ ಸೈಕಲ್ ಕೌಂಟ್ ಮಾಡೋದು ಅಥವಾ ಇನ್ವೆಂಟ್ರಿ ಚೆಕ್ ಮಾಡೋದು ಇರ್ಬೋದು ನನಗೆ ಇಷ್ಟ ಇರುವಂಥದ್ದು. ಇನ್ವೆಂಟ್ರಿ ಆಕ್ಯುರೇಸಿನ 100% ಮಾಡೋದು, 99.99% ಮಾಡೋದು ನನಗೆ ತುಂಬ ಇಷ್ಟ. ರೀಕನ್ಸಲೇಷನ್ ಮಾಡೋದು, ಸ್ಟೇಟ್ಮೆಂಟ್, ಅಕೌಂಟ್ ಸ್ಟೇಟ್ಮೆಂಟ್ ನನಗೆ ಇಷ್ಟ ಇರ್ಬೋದು. ಸೇಲ್ ನಂಬರ್ಗಳನ್ನ, ಫನಲ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು, ಅದನ್ನು ಫಾಲೋ ಅಪ್ ಮಾಡೋದು ಇಷ್ಟ ಇರ್ಬೋದು. ಜಸ್ಟ್ ಐಡೆಂಟಿಫೈ. ಕಸ್ಟಮರ್ನ ಭೇಟಿ ಮಾಡುವಂಥದ್ದು ಇಷ್ಟ ಇರ್ಬೋದು ನನಗೆ. ಅವರ ಹತ್ರ ಹೋಗಿ ಮಾತಾಡೋದು, ನೆಗೋಷಿಯೇಟ್ ಮಾಡುವಂಥದ್ದು ಇಷ್ಟ ಇರ್ಬೋದು. ಜಸ್ಟ್ ಐಡೆಂಟಿಫೈ. ಈ ಸಮಯದಲ್ಲಿ ನನಗೆ ಇಷ್ಟವಾದ 1 ಅಥವಾ 2 ಅಥವಾ 3 ವಿಚಾರಗಳು ನಾನು ಏನು ಮಾಡ್ತಾ ಇದ್ದೀನಿ, ಅದು ಇಷ್ಟವಾಗಿರೋದೇನು, ಮತ್ತು ಅದು ನಾನು ಇವತ್ತು ಮಾಡಿದ್ರೆ ನಾಳೆ ದುಡ್ಡು ಹೆಚ್ಚಿನ ಮಟ್ಟಕ್ಕೆ ಬರುವಂಥದ್ದು, ನಾನು ಹೆಚ್ಚು ಹೆಚ್ಚು ಸಮಯ ಕೊಡ್ತಾ ಇದ್ರೆ ಹೆಚ್ಚು ಹೆಚ್ಚು ಬರಬೇಕು, ಅದನ್ನು ಮಾತ್ರ ಐಡೆಂಟಿಫೈ ಮಾಡಿ. ಆಮೇಲೆ ಏನು ಮಾಡಿ, ಕ್ರಿಯೇಟ್ ಎ ಪ್ಲಾನ್ ಟು ಡೆಲಿಗೇಟ್ ಎವ್ರಿಥಿಂಗ್ ಟು ಅದರ್ಸ್ ಆ್ಯಂಡ್ ಕ್ರಿಯೇಟ್ ಎಕ್ಸಲೆಂಟ್ ಫ್ಯೂಚರ್. ಇಲ್ಲ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ನಂತರ ಏನು ಮಾಡಿ, ಮಿಕ್ಕಿದ ಕಾರ್ಯಗಳೇನು ಅದನ್ನೇ ಏನಾದ್ರು ಬೇರೆಯವ್ರಿಗೆ ವರ್ಗಾವಣೆ ಮಾಡ್ಬೋದಾ, ಬೇರೆಯವರ ಸಹಾಯ ಪಡ್ಕೋಬೋದಾ, ಆ ಲಿಸ್ಟ್ ಮಾಡಬೇಕು. ಇದು ನಾವೇ ಮಾಡ್ತಾ ಇದೀವಿ ಇದುವರೆಗೂ, ಇಲ್ಲ ಅಂತಿಲ್ಲ, ಬಟ್ ಇನ್ ಮುಂದೆನೂ ಮಾಡ್ತಾ ಇರಬಾರ್ದು. ಯಾಕಂದ್ರೆ ಹೆಚ್ಚಿನ ಸಮಯ ಅದು ನಮ್ಮಲ್ಲಿ ಕಳೀತಾ ಇದೆ.
ಮೇ ಬಿ ಅಡ್ಮಿನಿಸ್ಟ್ರೇಷನ್ ಜಾಬ್, ಅಕೌಂಟೆಂಟ್, ಪ್ರತಿಯೊಂದು ಏನು ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡೋದು, ನಂದು ಏನು ಡೆಬಿಟ್ ಕ್ರೆಡಿಟ್ ಅದನ್ನ ನೋಡ್ಕೊಳ್ಳೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ ನೋಡ್ಕೊಳ್ಳೋದು, ಇದೆಲ್ಲ ಅಕೌಂಟೆಂಟ್ ಜಾಬ್ ಅಲ್ಲ, ಫೈನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ನಾನು ಭಾಗವಹಿಸ್ತೀನಿ. ಬಟ್ ಬೇಸಿಕ್ ಸ್ಕೆಲಿಟನ್ ಎಲ್ಲ ಅವರೇ ಮಾಡಬೇಕು ಅಲ್ವಾ. ನಿಮ್ಮ ಯಾರು ಅಕೌಂಟೆಂಟ್ ಇರ್ಬೋದು, ಫೈನಾನ್ಷಿಯಲ್ ಮ್ಯಾನೇಜರ್ ಇರ್ಬೋದು, ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಇರ್ಬೋದು, ಸಿ ಎ ಇರ್ಬೋದು, ಐ ಸಿ ಊಹೆ ಕಾಸ್ಟ್ ಅಕೌಂಟೆಂಟ್ ಇರ್ಬೋದು, ಯಾರೇ ಇರಲಿ ಅವರು ಅದನ್ನೆಲ್ಲ ಮಾಡ್ಬೇಕಾಗತ್ತೆ. ನಾವು ಜಸ್ಟ್ ಕೂತ್ಕೋಬೇಕು, ರಿವ್ಯೂ ಮಾಡಬೇಕು, ಗೈಡ್ ಮಾಡಬೇಕು. ಅದನ್ನೇ ಮಾಡ್ತಾ ಕೂತ್ಕೊಳ್ಳೋದಿಲ್ಲ. ನಾನೇ ನಂಬರ್ಸ್ ಎಲ್ಲ ಎಷ್ಟು ಬಂತು, ಎಷ್ಟು ಹೋಯ್ತು, ಏನೇನು ಹಾಕ್ಬೇಕು, ನೋ. ಹಾಗಾಗಿ ಅದನ್ನ ಪ್ಲಾನ್ ಮಾಡಬೇಕು. ಆಮೇಲೆ ಏನ್ ಮಾಡಿ, ಸೀಕ್ ಔಟ್ ಕೀ ಸ್ಟಾಫ್ ಮೆಂಬರ್ಸ್. ಅದಾದ ನಂತರ ಈಗೇನ್ ಮಾಡಬೇಕು, ಯಾ ಸೀಕ್ ಔಟ್ ಕೀ ಸ್ಟಾಫ್ ಮೆಂಬರ್ಸ್. ನಮ್ಗೆ ಸ್ಟಾಫ್ನ ಸಹಾಯ ಪಡ್ಕೋಬಹುದು. ಬಿಸ್ನೆಸ್ ಓನರ್ಸ್ ಆದ್ರೆ ಟ್ರೈನ್ಡ್ ಸ್ಟಾಫ್ ಇರ್ತಾರೆ, ಅವ್ರಿಗೆ ಟ್ರೈನ್ ಮಾಡ್ಬೇಕು ಅವ್ರಿಗೆ. ಸೊ ನನ್ನ ಕೆಲಸನ ಅವ್ರಿಗೆ ಡೆಲಿಗೇಟ್ ಮಾಡಿ, ವರ್ಗಾವಣೆ ಮಾಡಿ, ನಾನು ನನ್ನ ಕೋರ್ ಎಕ್ಸ್ಪರ್ಟೈಸ್ ಏರಿಯಾ ಏನಿದೆ ಅದಕ್ಕೆ ಫೋಕಸ್ ಮಾಡಬೇಕು. ಬಿಸ್ನೆಸ್ನ ಬೆಳೆಸ್ಬೇಕು ಅಂತ ಹೇಳಿದಾಗ ಅಫ್ಕೋರ್ಸ್ ನಮ್ಮಷ್ಟೇ ಕೆಲಸ ಮಾಡುವಂತಹ ಅಥವಾ ಒಂದು 90% ಮಾಡುವಂಥ ಜನ ಬೇಕಾಗತ್ತೆ. ಯಾರ್ಯಾರಿಗೋಗಿ ನಾವು ಕೆಲಸನ ಡೆಲಿಗೇಟ್ ಮಾಡಕ್ ಬರಲ್ಲ. ಯಾಕಂದ್ರೆ ಅವರು ಒಂದು ಮಾಡಕ್ ಹೋಗಿ 10 ಮಾಡಿ ಆಮೇಲೆ ನಮ್ಮ ಸಮಯ, ಹೆಚ್ಚಿನ ಮಟ್ಟದ ಸಮಯ ಅದಲ್ಲಿ ಕಳಿಬೇಕಾಗತ್ತೆ. ಆದ್ರಿಂದ ಅಫ್ಕೋರ್ಸ್ ಇನಿಷಿಯಲಿ ತಪ್ಪಾಗತ್ತೆ. ಅವ್ರಿಗೆ ನಾವು ಹೇಳ್ಕೊಡ್ಬೇಕು, ಸರಿಯಾಗಿ ಟ್ರೈನ್ ಮಾಡಬೇಕು. ಹ್ಮ್ ಮತ್ತೆ ನಮ್ಮ ಸೆಕೆಂಡ್ ಲೈನ್ನ ಬಿಲ್ಡ್ ಮಾಡಬೇಕು, ಬ್ಯಾಕಪ್. ಹೇ ನಾನಿರ್ಬೇಕು, ನಾನೇ ಇರಬೇಕು, ನಾನೇ ಮಾಡಬೇಕು ಅಂದ್ರೆ ಆಗತ್ತೆ, ಖಂಡಿತವಾಗ್ಲೂ ಅಲ್ಲೇ ಇರ್ತೀವಿ. ನಾವು ಹೆಚ್ಚಿನ ಮಟ್ಟದ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂದ್ರೆ ನಾನು ಅದಕ್ಕೇನು ಬೇಕು ಆ ಚಿಂತನೆಗಳನ್ನ ಮಾಡಬೇಕು. ಬಿಸ್ನೆಸ್ನ ರನ್ ಮಾಡೋದಕ್ಕೋಸ್ಕರ ಪ್ರತಿದಿನ ಎಷ್ಟು ಸೇಲ್ ಆಯಿತು, ಎಷ್ಟು ಸೇಲ್ ಮಾಡಬೇಕು, ಸೇಲ್ಸ್ ಪೀಪಲ್ ಹೊರಗಡೆ ಹೋದ್ರ, ಬಂದ್ರ, ಇಲ್ಲೇ ಕೂತಿದಾರ, ಹೊರಗಡೆ ಕೆಲಸ ಮಾಡ್ತಾ ಇಲ್ವಾ, ಅವ್ರು ಸಬ್ಮಿಟ್ ಮಾಡಿದ್ರ ನಂಬರ್ಸ್ನ, ಅಥವಾ ಎಕ್ಸ್ಪೆಂಡಿಚರ್ ಎಷ್ಟಾಯ್ತು, ಕನ್ವೇನ್ಸ್ ಏನಿದೆ ನಾನೇ ಮಾಡ್ತಾ ಕೂತ್ಕೊಂಡು ಕಸ್ಟಮರ್ಸ್ನ ಭೇಟಿ ಮಾಡಬೇಕು, ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಬೇಕು, ಎಕ್ಸ್ಪ್ಯಾನ್ಷನ್ಗೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಅಲ್ಲೆಲ್ಲ ಮಾತಾಡಬೇಕು. ಯಾ ಇದನ್ನ ಮಾಡೋದ್ ಬಿಟ್ಟು ನಾನು ಇದನ್ನ ಮಾಡ್ತಾ ಇದ್ದೀನಿ ಅಲ್ವಾ. ಹಾಗಾಗಿ ಅದಕ್ಕೆ ಸೆಕೆಂಡ್ ಲೈನ್ ಕೂಡ ಕ್ರಿಯೇಟ್ ಮಾಡಬೇಕು. ನಾನಿಲ್ಲ ಅಂದ್ರೂ, ಒಂದು ರಜಾ ಹೋದ್ರು, ಎಮರ್ಜೆನ್ಸಿ ಏನೋ ಹೋದೆ ಅಂದ್ರು ಸಹಿತ ಕೆಲಸ ನಿಲ್ಬಾರ್ದು. ಇಟ್ ಶುಡ್ ಬಿ ಪ್ರೋಸೆಸ್ ಡಿಪೆಂಡೆಂಟ್ ಎನ್ವಿರಾನ್ಮೆಂಟ್ ಆಲ್ವೇಸ್. ಪ್ರಾಸೆಸ್ ಸೆಟ್ ಮಾಡಬೇಕು, ಕೆಲಸ ಆಗ್ತಾ ಇರಬೇಕು. ಪೀಪಲ್ ಡಿಪೆಂಡೆಂಟ್ ಅಲ್ಲ. ನಾನೆಲ್ಲೋ ಫ್ಯಾಮಿಲಿ ಜೊತೆ ಒಂದು ಸಿನಿಮಾಗೆ ಹೋದ್ರೂ ಒಂದು ಫೋನ್ ಬರೋದಲ್ಲ, ಎಲ್ಲ ಆಗುತ್ತಲ್ವಾ. ಯಾ ಮಾಲ್ಗೆ ಹೋದ್ರೂ ಒಂದು ಫೋನ್ ಬರೋದಲ್ಲ, ಇದೇನ್ರಿ, ಇದೇನ್ ಕತೆ, ಇದು ಎಲ್ಲಿವರೆಗೆ ನಿಂತಿದೆ, ಏನ್ ಮಾಡ್ಬೇಕು ನೆಕ್ಸ್ಟು ಅಂತ. ನೋ, ಅದನ್ನೇ ನಾವು ಮಾತಾಡಿದೀವಿ, ರೀಡಿಫೈನ್ ಯುವರ್ ಟೈಮ್ ಅನಿ ಅಂತ ಹೇಳಿ. ಸೊ ಹಾಗಾಗಿ ಸೆಕೆಂಡ್ ಲೈನ್ ಕ್ರಿಯೇಟ್ ಮಾಡ್ಬಿಟ್ರೆ ನಾವು ನೆಮ್ಮದಿಯಾಗಿರ್ಬೋದು. ಅವರು ಸೇಲ್ಸ್ ಟ್ರಾನ್ಸಾಕ್ಷನ್ ಬುಕ್ ಮಾಡ್ತಾರೆ, ನಿಮ್ಮ ಪ್ರೋಗ್ರಾಮ್ಸ್ ಏನಿದೆ ಅದನ್ನ ನೋಡ್ಕೊತಾರೆ, ಪ್ರಾಜೆಕ್ಟ್ಸ್ಗಳಿರ್ತವೆ ಅದನ್ನು ಕೂಡ ಅವ್ರು ನೋಡ್ಕೋತಾರೆ. ಯಾ ಡೈಲಿ ಬೇಸಿಸ್ ಅಲ್ಲಿ ಏನೇನು ಮಾಡಬೇಕು ಆ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಹಾಗಾಗಿ ಅದನ್ನ ಮಾಡಬೇಕು. ಮತ್ತೆ ಒಳ್ಳೆಯ ಕೆಲಸಗಾರರನ್ನ ಹೈಯರ್ ಮಾಡಬೇಕು. ಅದು ತೋಟ ಕ್ಲೀನ್ ಮಾಡೋದಿರ್ಬೋದು, ಮನೆ ನಾವು ಮಾತಾಡಿದ್ವಿ, ಮನೇಲಿ ಕ್ಲೀನ್ ಮಾಡೋದಕ್ಕೆ ಅರ್ಬನ್ ಕ್ಲಾಪ್ ಮತ್ತೊಬ್ಬರ ಬಂದು ಬಳಸ್ಕೊಂಡು ಅವ್ರ ಹತ್ರ ಸಹಾಯ ತಕೊಂಡು ಮಾಡಿಸ್ಬಿಟ್ಟು, ನಾವು ಡೀಪ್ ಕ್ಲೀನಿಂಗ್ ಅಂದ್ಬಿಟ್ಟು ಒಂದೆರಡು ದಿನ ಕಂಪ್ಲೀಟ್ ಆಗಿ ಮಾಡೋದನ್ನ ಅವರು ಮಾಡ್ಬಿಟ್ಟು ಹೋದ್ರೆ ನಾವು ಬೇರೆ ಕೆಲಸ ಕಾರ್ಯಗಳನ್ನ ಮಾಡ್ಕೋಬಹುದು, ಫ್ಯಾಮಿಲಿ ಜೊತೆ ಒಂದು ಗುಣಮಟ್ಟದ ಸಮಯನ ಕಳಿಬಹುದು ಅಂತ ಈ ತರದೆಲ್ಲ ಮಾತಾಡಿದ್ವಿ. ಮತ್ತೆ ಫಿಲಾಂಥ್ರಪಿಕ್ ಪರ್ಸ್ಯೂಟ್ಸ್ ಆಫ್ ಕಮ್ಯುನಿಟಿ ಪ್ರಾಜೆಕ್ಟ್ಸ್ ಅಂತ ಏನಿರುತ್ತೆ, ಈಗ ಲೋಕ ಸೇವಾ ಅರ್ಥದಲ್ಲಿರೋದು ಲೋಕೋಪಕಾರಿ ಅಂತ ಕೆಲಸಗಳನ್ನು ಮಾಡುವಂತ ಜನಗಳೇನಿದೆ, ಯಾವುದು ನಮ್ಮ ಏನು ಸ್ಪಿರಿಚುವಲ್ ಲೀಡರ್ಸ್ ಇರ್ಬೋದು. ಯಾ ಈಗ ಈಶಾ ಫೌಂಡೇಶನ್ ತಗೊಂಡ್ರೆ ಎಷ್ಟೋ ಮಿಲಿಯನ್ ಗಟ್ಟಲೆ ಮರಗಳನ್ನು ನೆಡ್ತಾರೆ, ಸೇವ್ ಸಾಯಿಲ್ ಪ್ರಾಜೆಕ್ಟ್ ಮಾಡ್ತಾರೆ, ರ್ಯಾಲೀಸ್ ಮಾಡ್ತಾರೆ, ಎಷ್ಟೋ ಬಡ ಮಕ್ಕಳಿಗೆ, ಎರಡೂ ರವಿಶಂಕರ್ ಅವರು ಮಾಡ್ತಾರೆ, ಎಷ್ಟೋ ಜನ ಮಾಡ್ತಾರೆ. ಎಕ್ಸಾಂಪಲ್ ನಾನು ತಗೋತಾ ಇದ್ದೀನಿ ಅಷ್ಟೇ. ಈಗ ಹಳ್ಳಿಗಳನ್ನ ದತ್ತು ತಗೋತಾರೆ, ಅಲ್ಲಿ ಆರ್ಗಾನಿಕ್ ಫಾರ್ಮಿಂಗ್ ಹೆಂಗ್ ಮಾಡ್ಬೇಕು ಅಂತ ಅವ್ರು ಟ್ರೈನ್ ಅಪ್ ಮಾಡ್ತಾರೆ. ಯಾ ಮಕ್ಕಳುಗಳಿಗೆ ಬೇರೆ ಅಂತ ವಿಭಿನ್ನವಾದಂತಹ ಶಾಲೆಗಳು, ಅಲ್ಲಿ ಯಾವುದೇ ಒಂದು ವೆಸ್ಟರ್ನ್ ಒಂದು ಒಂದು ಪ್ರಭಾವ ಇಲ್ಲದೆ ಇರುವಂತಹ ವೆಸ್ಟರ್ನ್ ಕಲ್ಚರ್ನ ಪ್ರಭಾವ ಇಲ್ಲದೆ ಇರುವಂತಹ ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಎತ್ತಿ ಹಿಡಿಯುವಂತಹ ಒಂದು ವಿದ್ಯಾಭ್ಯಾಸನ ಕೊಡುವಂಥದ್ದಾಗಿರಬಹುದು. ವಾಟ್ ಎವರ್, ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಮೆಡಿಟೇಷನ್ ಟೆಕ್ನಿಕ್ಸ್ನ ಹೇಳ್ಕೊಟ್ಟು, ಕೆಲವು ಕ್ರಿಯೆಗಳನ್ನ ಹೇಳ್ಕೊಟ್ಟು ಅವರ ಜೀವನವನ್ನ
ಏನು ಹಸನು ಮಾಡಿ ಅವ್ರನ್ನ ಯಶಸ್ವಿ ವ್ಯಕ್ತಿಗಳನ್ನಾಗಿ ಮತ್ತೆ ಈ ಸಮಸ್ಯೆಗಳಿಂದ ಈಚೆ ಬರೋ ಥರ ಮಾಡುವಂಥದ್ದು. ಯಾ ಇದೆಲ್ಲ ಏನೇ ಮಾಡುವಾಗಲೂ ಒಬ್ಬರೇ ವ್ಯಕ್ತಿ ಮಾಡಲ್ಲ, ನೋಡಿರ್ತೀರ ಅವ್ರು ಏನು ಮಾಡಿರ್ತಾರೆ ಅದಕ್ಕೆ ಅವರ ನೆಕ್ಸ್ಟ್ ಲೆವೆಲ್ನ ಅವ್ರು ಕ್ರಿಯೇಟ್ ಮಾಡಿಟ್ಟಿರ್ತಾರೆ. ಹೌದಲ್ಲ, ಅವರೇ ಬಂದು ಎಲ್ಲರಿಗೂ ಟೀಚ್ ಮಾಡೋಕ್ಕಾಗಲ್ಲ. ಎಲ್ಲ ಇಷ್ಟೊಂದು ಕ್ಷೇತ್ರಗಳಲ್ಲಿ ಅವರೇ ಕೆಲಸ ಮಾಡ್ಲಿಕ್ಕಾಗಲ್ಲ. ಅವ್ರಿಗೆ ಐದಾರು ವಾಲಂಟಿಯರ್ಸ್ ಇರಬೇಕು, ಸ್ವ ಇಚ್ಛೆಯಿಂದ ಕೆಲಸ ಮಾಡುವಂಥವ್ರು, ಸೇವಾ ಮನೋಭಾವ ಇರೋಂಥವ್ರು ಅವ್ರು ಇರಬೇಕು. ಯಾಕಂದ್ರೆ ಒಂದು ದೊಡ್ಡ ಮಿಷನ್, ಅವ್ರಿಗೆ ದೊಡ್ಡ ಒಂದು ಉದ್ದೇಶ, ಏನೋ ಮಾಡಬೇಕು ಬದಲಾವಣೆ ಈ ಪ್ರಪಂಚದಲ್ಲಿ ಅಂತ ಹೇಳಿ. ಹಾಗಿರುವಾಗ ಅವರ ಸಹಾಯವನ್ನ ಪಡ್ಕೊತಾರೆ. ಜನನು ತಾವ ಹೋಗ್ತಾರೆ, ಅದ್ರ ಜೊತೆಗೆ ಅವರು ಪೇಯ್ಡ್ ವರ್ಕರ್ಸ್ ಸ್ಟಾಫ್ ಕೂಡ ಇರ್ತಾರೆ. ಹಾಗಾಗ್ಲೇನೆ ಏನಾದ್ರು ಮಾಡಕ್ಕಾಗದು ಅಲ್ವಾ. ಮನೇಲಿರೋರಾದ್ರೆ ಸ್ಟೇ ಅಟ್ ಹೋಮ್ ಮಾಮ್ ಅಂಡ್ ಡ್ಯಾಡ್ ಆದ್ರೆ ಮನೇಲಿರೋರಾದ್ರೆ ಅವರು ಕೂಡ ಮನೆ ಕ್ಲೀನ್ ಮಾಡಕ್ಕೆ, ಯಾ ಆ, ಏನ ಅಥವಾ ಮನೆ ಕೆಲಸಗಳನ್ನ ಮಾಡೋದಕ್ಕೆ ನಾವು ಕೆಲಸಗಾರನ ಇಟ್ಕೋತೀವಿ. ಆ ರೀತಿ ಅಥವಾ ಕುಕ್ ಇರ್ಬೋದು, ಇಬ್ರು ಕೆಲಸ ಮಾಡ್ತಾ ಇದ್ರೆ ಮನೆಯಿಂದ ಎರಡು ಮಾಡಕ್ ಸಾಧ್ಯ ಆಗದೆ ಇರುವಾಗ, ಅಥವಾ ಮಗುನ್ ನೋಡ್ಕೊಳಕ್ಕೆ ಜನ ಒಬ್ರನ್ನ ಇಟ್ಕೊಳ್ಳುವಂಥದ್ದು, ಅಂಗಡಿಗೆ ಹೋಗಿ ಬರೋದು. ಎಲ್ಲಿ ನಾವು ಸಮಯ ತೀರಾ ಇಲ್ಲ, ಸಮಯ ನಮಗೆ ಹೆಚ್ಚಿನ ಮಟ್ಟದಲ್ಲಿ ಕೋರ್ ಎಕ್ಸ್ಪರ್ಟೀಸ್ ಏರಿಯಾ ಅಥವಾ ಕೋರ್ ಜೀನಿಯಸ್ ಏರಿಯಾಗಳಿಗೆ ಹಾಕಬೇಕು ಅಂದಾಗ ಮಾತ್ರ ಇದೆಲ್ಲ ನಾವು ಮಾಡಬೇಕಾಗತ್ತೆ. ಅದರಿಂದ ನಾವು ಮುಂದೆ ಲಾಭ ಪಡ್ಕೋಬೇಕಂತ ಆದ್ರೆ, ಓಕೆ. ಸಿಂಗಲ್ ಪೇರೆಂಟ್ ಆದ್ರೆ ಅವ್ರಿಗಂತೂ ಬೇಕೇ ಬೇಕಾಗತ್ತೆ. ಬೇಬಿ ಸಿಟ್ಟರ್ ಬೇಕು, ಮನೆ ಕೆಲಸದವ್ರು ಬೇಕು. ಯಾಕಂದ್ರೆ ಹೊರಗಡೆ ಹೋಗ್ತಾರೆ, ಕೆಲಸ ಮಾಡ್ತಾರೆ, ಮನೆಗೆ ಬರ್ತಾರೆ, ಮಗುನ್ ನೋಡ್ತಾರೆ, ಜವಾಬ್ದಾರಿಗಳಿರುತ್ತೆ. ಅವರು ಕೂಡ ಸಹಾಯ ಖಂಡಿತವಾಗ್ಲೂ ಬೇಕು. ಓಕೆ. ಸೊ ವೈ ಯು ನೀಡ್ ಪರ್ಸನಲ್ ಅಡ್ವೈಸರ್ಸ್, ಅದ್ರ ಜೊತೆಗೆ ನಿಮ್ಮ ಪರ್ಸನಲ್ ಅಡ್ವೈಸರ್ಸ್ ಯಾಕೆ ಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ ಜಾಕ್ ಕ್ಯಾನ್ಫೀಲ್ಡ್ ಅವರು. ಬೇಕು, ಖಂಡಿತವಾಗ್ಲೂ ಸಹಾಯ ಬೇಕು. ನಮಗೂ ಗೊತ್ತು, ನಾವು ಮಾಡ್ತೀವಿ, ಮನೆ ನಾನೇ ಕಟ್ಟಿಸ್ಬಿಡ್ತೀನಿ, ಇಲ್ಲ ಅಂತಿಲ್ಲ. ಏನಾಗುತ್ತೆ ಅದು, ವಾಟ್ ಅಟ್ ದಿ ಕಾಸ್ಟ್ ಆಫ್ ವಾಟ್. ಎಲ್ಲರೂ ಹೇಳ್ತಾರೆ, "ಏ ಪಾ ಮನೆ ಕಟ್ಸಿ ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು." ಯಾಕೆಂದ್ರೆ ಅಯ್ಯೋ ಎಷ್ಟು ಕಷ್ಟ ಆಯ್ತು ನನಗೆ ಇತ್ತೀಚೆಗೆ. ಆರೋಗ್ಯದ ಕಡೆ ಗಮನ ಇಲ್ಲ ರೀ. ಅಲ್ಲಿ ಹೋಗಿ ಇದೆಲ್ಲ ಶ್ರಮ ಸ್ಟ್ರೇನು ಎಲ್ಲ ಆಗಿ ನೆಕ್ಸ್ಟ್ ನಾನು ಹಾಸಿಗೆ ಹಿಡಿದು ಬಿಟ್ಟೆ, ಒಂದು ತಿಂಗಳಿದ್ದಿಲ್ಲ. ಯಾ ಏನ್ರಿ ಆಯ್ತು ಬಿಸ್ನೆಸ್, ಅಯ್ಯೋ ಆ ಕಡೆ ಫೋಕಸೇ ಮಾಡೋಕ್ಕಾಗಿಲ್ಲ ನನಗೆ. ಈ ಕಡೆ ಮಾಡ್ಕೊಂಡಿದ್ಬಿಟ್ನಾ, ಆ, ಆಗ್ಲಿಲ್ಲ ರೀ. ಮದುವೆ ಬಂದ್ಬಿಡ್ತು, ಮಕ್ಕಳು ಮದುವೆ, ಅದ್ರಲ್ಲಿ ತುಂಬಾ ಬ್ಯುಸಿ ಆಗ್ಬಿಟ್ಟೆ. ಯಾ ಮೇನ್ ಏರಿಯಾ ಏನಿದೆ ಅದರಿಂದ ಡಿವಿಯೇಟ್ ಆಗುವಂಥದ್ದು. ಅಫ್ಕೋರ್ಸ್ ಇದು ಮುಖ್ಯ ಅಲ್ವಾ, ಖಂಡಿತ ಇದೆ. ಅದಕ್ಕೆ ಆದಂತಹ ಏನು ತಂತ್ರಜ್ಞರನ್ನ, ಅದಕ್ಕೆ ಆದಂತಹ ಸ್ಪೆಷಲಿಸ್ಟ್ಗಳನ್ನ, ಅದಕ್ಕೆ ಆದಂತಹ ಎಕ್ಸ್ಪರ್ಟ್ಸ್ಗಳಿದ್ದಾರೆ, ಅವರ ಸಹಾಯ ಪಡ್ಕೋಬೇಕು. ಅಫ್ಕೋರ್ಸ್ ದುಡ್ಡು ಕೊಡ್ಬೇಕಾಗತ್ತೆ, ಒಂಚೂರು ಹೆಚ್ಚಿಗೆ ಹೋಗುತ್ತೆ. ಬಟ್ ಸ್ಟಿಲ್ ಬಟ್ ಸ್ಟಿಲ್ ನಾವು ಏನು ಆ ಸಮಯದಲ್ಲಿ, ಆ ಉಳಿಸಿದ ಸಮಯದಲ್ಲಿ ನಾವು ನಮ್ಮ ಪ್ರಯತ್ನಗಳನ್ನು ಹಾಕಿ ನಮ್ಮ ಕೋರ್ ಜೀನಿಯಸ್ ಏರಿಯಾ ಅದನ್ನ ಕಡೆ ಗಮನ ಕೊಟ್ಟು ಅದಕ್ಕಿಂತ ದುಪ್ಪಟ್ಟು 100 ಪಟ್ಟು ಸಂಪಾದನೆ ಮಾಡ್ಬೋದು. ಆದ್ರೆ ನಾವೇನ್ ಮಾಡ್ತೀವಿ, ಕೆಲವು ಸಾವಿರ ಕೆಲವು ಲಕ್ಷಗಳನ್ನ ಉಳಿಸಕ್ಕೆ, ಆ ಲಕ್ಷ ಅಲ್ಲ ಕೋಟಿ ಸಂಪಾದನೆ ಮಾಡ್ಬೋದು ಆ ಸಮಯದಲ್ಲಿ. ಬಟ್ ಸ್ಟಿಲ್ ವಿಲ್ ಡೂ ಇಟ್. ನಮ್ಮ ಸಮಯನ, ನಮ್ಮ ಶ್ರಮ, ನಮ್ಮ ಆರೋಗ್ಯ ಪ್ರತಿಯೊಂದು ಹಾಕ್ಬಿಡ್ತೀವಿ, ಬೆವರು ಸುರಿಸಿ ಪ್ರತಿಯೊಂದು ಅದಕ್ಕೆ ಹಾಕ್ಬಿಡ್ತೀವಿ. ಬಟ್ ಅಟ್ ದಿ ಕಾಸ್ಟ್ ಆಫ್ ವಾಟ್, ನಮ್ಮ ಸ್ಪೀಡು, ನಮ್ಮ ಆವೇಗ, ನಮ್ಮ ಮೂಮೆಂಟಮ್ನ ಕಳ್ಕೊಂಡ್ಬಿಡ್ತೀವಿ. ಏನೋ ಮಾಡ್ತಾ ಇರ್ತೀವಿ, ಅಲ್ಲಿ ಹೋಗ್ತಾ ಇರ್ತೀವಿ, ಟಕ್ ಅಂತ ಡಿವಿಯೇಟ್, ಇದು ಬಂದ್ಬಿಡ್ತು, ನಾನು ಇದು ಮಾಡಿದೆ, ಅದು ಮಾಡೋಕ್ಕಾಗಲಿಲ್ಲ, ಈಗ ಮತ್ತೆ ಮಾಡ್ತೀನಿ ಸ್ಕ್ರಾಚ್ ಇಂದ. ಯಾ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ ಇಲ್ಲಿ ಅಲ್ವಾ. ಅದೇನಾದ್ರು ಇರ್ಬೋದು, ಮನೆ ತಗೊಳ್ಳೋದಿರ್ಬೋದು, ರಿಟೈರ್ಮೆಂಟ್ಗೆ ಪ್ಲಾನ್ ಆಗೋದಿರ್ಬೋದು, ಈ ಕೆಲಸಗಳನ್ನ ತಂತ್ರಜ್ಞ ನಾವು ಆ, ಬಳಸ್ಕೊಂತೀವಿ, ಎಕ್ಸ್ಪರ್ಟ್ನ ಸಹಾಯ ತಗೋತೀವಿ. ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೋಕ್ಕೆ CA ಅವ್ರನ್ನ ನಾವು ತಗೊಳ್ತೀವಿ ಸಹಾಯ ಅಲ್ವಾ. ಆಮೇಲೆ ಎಂಪ್ಲಾಯೀಸ್ಗೆ ನಾವು ರೆಕಗ್ನಿಷನ್ ಮಾಡೋದಕ್ಕೆ ಕೂಡ ಬೇರೆಯವರ ಸಹಾಯನ ಪಡ್ಕೋಬಹುದು. ಅದನ್ನ ಮೆಟ್ರಿಕ್ಸ್ ಇರುತ್ತೆ, ಹೇಗೆ ಅವ್ರ ಕೆಲಸಗಳನ್ನ ಯಾವ ರೀತಿ ಮಾಡಿದ್ರೆ ಆ, ಕೆಲವೊಂದು ಕ್ರೈಟೀರಿಯಾನ ಫುಲ್ಫಿಲ್ ಮಾಡಿದ್ರ, ಅವ್ರ ರೇಟಿಂಗ್ ಏನು, ಸ್ಕೋರಿಂಗ್ ಏನು, ಅವ್ರ ಪರ್ಫಾರ್ಮೆನ್ಸ್ ಏನು, ಅದೆಲ್ಲ ಮಾಡ್ಲಿಕ್ಕೆ ನಾನೇ ಕೂತ್ಕೊಂಡು ಮಾಡೋದಲ್ಲ. ಎಂಪ್ಲಾಯೀಸ್ಗೆ ಅದನ್ನ ಡೆಲಿಗೇಟ್ ಮಾಡೋದು ಪ್ರತಿಯೊಬ್ಬರಿಗೆ. ನಾನು ಜಸ್ಟ್ ಬಂದು ಅವ್ರಿಗೆ ರೆಕಗ್ನೈಸ್ ಮಾಡಬೇಕು, ಹಾನರ್ ಮಾಡಬೇಕು, ಅವ್ರನ್ನ ಗುರುತಿಸ್ಬೇಕು, ಬಿಸ್ನೆಸ್ ಆದ್ರೆ. ಓಕೆ. ಹಾಗೆ ಬ್ಯಾಂಕರ್ಸ್ದು, ಲಾಯರ್ಸ್ ಆಗಲಿ, ಪಬ್ಲಿಕ್ ಅಕೌಂಟೆಂಟು, ಡಾಕ್ಟರ್ಸ್ನ ಎಕ್ಸ್ಪರ್ಟ್ನ ತಗೋತೀವಿ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಗೆ. ಅದೇ ರೀತಿ ಇನ್ವೆಸ್ಟ್ಮೆಂಟ್ ಕೌನ್ಸಿಲರ್ಸ್ ಇರಬೇಕು. ನಾನು ಬೇರೆ ಬೇರೆ ಸ್ಟ್ರೀಮ್ ಆಫ್ ಇನ್ಕಮ್ ಅನ್ನ
ಕ್ರಿಯೇಟ್ ಮಾಡೋದಕ್ಕೆ ಒಂದು ಸ್ಟ್ರೀಮ್ ಆಫ್ ಇನ್ಕಮ್ ಇರಬಾರ್ದು. ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ? ಫೈನಾನ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ಬೇಕು ಅಂದರೆ ಬೇರೆ ಬೇರೆ ಸ್ಟ್ರೀಮ್ ಆಫ್ ಇನ್ಕಮ್ನ ನಾವು ಜನರೇಟ್ ಮಾಡಬೇಕಾಗತ್ತೆ. ಇಟ್ ಕುಡ್ ಬಿ ವಾಟ್, ಒಂದು ಬಿಸ್ನೆಸ್ ಇರ್ಬೋದು, ಸಂಬಳದಿರ್ಬೋದು, ಅಥವಾ ಮ್ಯೂಚುವಲ್ ಫಂಡ್ ಇರ್ಬೋದು, ಶೇರ್ಸ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಅಥವಾ ವಾಟ್ ವಿ ಕಾಲ್ ಇಟ್ ಆಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇರ್ಬೋದು, ಮನೆಯಿಂದ ಕೂತ್ಕೊಂಡು ಮಾಡೋವಂಥದ್ದು, ಅಥವಾ ಬೇರೆ ಯಾವುದೋ ಆನ್ಲೈನ್ ಕೆಲಸ ಇರ್ಬೋದು. ಏನೋ ಒಂದು ಮಾಡ್ತಾರೆ, ಅಥವಾ ನಮ್ಗೆ ಗೊತ್ತಿರೋ ಕಲೆನ ನಾವು ಬೇರೆಯವ್ರಿಗೆ ಹೇಳ್ಕೊಟ್ಟು ಹಣ ಸಂಪಾದನೆ ಮಾಡ್ತಾ ಇರ್ಬೋದು. ಬೇರೆ ಬೇರೆ ಸ್ಟ್ರೀಮ್ ಆಫ್ ಇನ್ಕಮ್ ಏನು ಮಾಡ್ತೀವಿ, ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು, ಎಷ್ಟು ಫೈನಾನ್ಸ್ನ ಯಾವುದಲ್ಲಿ ಎಷ್ಟು ಬರ್ತಾ ಇದೆ, ಎಷ್ಟು ಹೋಗ್ತಾ ಇದೆ, ಇದಕ್ಕೆಲ್ಲ ನಾವು ಒಬ್ಬರು ಸಹಾಯ ಪಡ್ಕೋಬೇಕಾಗತ್ತೆ. ಅದರಲ್ಲಿ ತಪ್ಪೇನಿಲ್ಲ. ಆಮೇಲೆ ನ್ಯೂಟ್ರಿಷನಿಸ್ಟು, ಪೋಷಕಾಂಶಗಳನ್ನು ನಮ್ಮ ಬಾಡಿನಲ್ಲಿ ಎಷ್ಟು ಬೇಕು, ಎಷ್ಟು ಊಟ ಮಾಡಬೇಕು, ಯಾವ ಯಾವ ಪೋಷಕಾಂಶಗಳು ಬೇಕು, ಕಮ್ಮಿ ಆಗ್ತಾ ಇದೆ, ಸತ್ವಗಳು, ಜೀವಸತ್ವಗಳು ಕಡಿಮೆ ಆಗ್ತಾ ಇದೆ, ಅವರ ಸಹಾಯ ಪಡ್ಕೊಂಡಾಗ ನಾವು ಸಿಕ್ಕಾಪಟ್ಟೆ ತಿಂದ್ಬಿಟ್ಟು ಬಾಡಿನ ಏನು ಕಾಯಿಲೆಗಳಿಗೆ ಆಹ್ವಾನ ಮಾಡೋದು ತಪ್ಪುತ್ತೆ ಅಲ್ವಾ? ಎಷ್ಟು ತಿನ್ಬೇಕು, ಹೇಗೆ ತಿನ್ಬೇಕು, ಯಾವಾಗ ತಿನ್ಬೇಕು ಅನ್ನೋದೆಲ್ಲ ಜ್ಞಾನ ತಿಳಿತಾ ಹೋದಾಗ ನಮ್ಮ ದೇಹದ ಆರೋಗ್ಯ ಕಾಪಾಡಬೇಕು ಅಂತ ಏನು ನಮ್ಮ ಗುರಿ ಇದೆ ಅದನ್ನ ನಾವು ಸಾಧಿಸ್ತೀವಿ. ಬಟ್ ಏನೂ ಗೊತ್ತಿಲ್ಲ, ಗೂಗಲಲ್ಲಿ ನೋಡೋದು, ಯೂಟ್ಯೂಬಲ್ಲಿ ನೋಡೋದು, ಅದನ್ನು ಫಾಲೋ ಮಾಡೋದು, ಮತ್ತಿನ್ನೊಂದೇನೋ ನೋಡೋದು. ಅದಕ್ಕೋಸ್ಕರ ಸ್ಪೆಷಲಿಸ್ಟ್ ಇರ್ತಾರೆ, ಅವ್ರ ಸಹಾಯ ಪಡ್ಕೋಬೇಕು. ಆಗ ನಮಗೆ ರಿಸಲ್ಟ್ ಬರೋದು ಪಾಸಿಬಿಲಿಟಿ ಹೆಚ್ಚಾಗಿರುತ್ತೆ ಅಲ್ವಾ? ರಿಲಿಜಿಯನ್ ಆರ್ಗನೈಸೇಷನ್ ಲೀಡರು, ಯಾರು ಮಠಾಧಿಪತಿಗಳು ಅಥವಾ ಸ್ಪಿರಿಚುವಲ್ ಲೀಡರ್ಸ್ ನಾವು ಮಾತಾಡಿದ್ವಿ ಈಗ, ಏನು ಸದ್ಗುರು, ರವಿಶಂಕರ್ ಥರ ಎಲ್ಲ ಧರ್ಮದಲ್ಲೂ ಇದ್ದಾರೆ, ಅವರ ಒಂದು ಸಹಾಯನ ಪಡ್ಕೋಬೇಕು. ಟೀನೇಜರ್ ಕಾಲೇಜ್ ಸ್ಟೂಡೆಂಟ್ಸ್ ಆದರೆ ಯಾರಿರ್ತಾರೆ ಅವ್ರಿಗೆ? ಎಕ್ಸ್ಪರ್ಟ್ಸ್, ಅಡ್ವೈಸ್ ಹೇಳೋರು, ಕೌನ್ಸಿಲರು ಅಂತ ಹೇಳಿದ್ರೆ ಪೇರೆಂಟ್ಸ್ ಇರ್ಬೋದು ಕೆಲವೊಬ್ಬರಿಗೆ. ಅಫ್ಕೋರ್ಸ್ ಐ ಡೂ ಅಗ್ರಿ, ಈಗಿನ ಟೀನೇಜರ್ಸ್ಗೆ ಪೇರೆಂಟ್ಸ್ ಜೊತೆ ಅಷ್ಟು ಕಂಫರ್ಟ್ ಇರಲ್ಲ. ಯಾ ಪೇರೆಂಟ್ಸ್ನ ಫ್ರೆಂಡ್ಸ್ ಅಂತ ನೋಡಬೇಕು ಅಂತ ಪೇರೆಂಟ್ಸ್ ಅಂದ್ಕೊಂತ ಇರ್ತಾರೆ. ಬಟ್ ಟೀನೇಜರ್ಸ್, ನೋ, ನಾನು ಅವ್ರು ತಪ್ಪು ಅಂತ ಹೇಳ್ತಾ ಇಲ್ಲ, ಇಲ್ಲಿ ಅವ್ರು ಶತ್ರು ತರ ನೋಡ್ತಾರೆ ಅನ್ನೋದಕ್ಕಿಂತ ಒಂಥರ ಆ, ಅಷ್ಟು ಇದಾಗಿ ಶೇರ್ ಮಾಡೋದಿಲ್ಲ, ದೂರ ಇರೋಕ್ಕೆ ಬಯಸ್ತಾರೆ, ಕಡಿಮೆ ಮಾತಾಡಬೇಕು ಅಂತ ಬಯಸ್ತಾರೆ. ಹಾಗಾಗಿ ಅವರು, ಕೆಲವೊಂದು ಪೇರೆಂಟ್ಸ್ ಇರ್ತಾರೆ, ಅವರು ಎಕ್ಸೆಪ್ಷನಲ್. ಅವ್ರು ಬಿಟ್ಟು ತುಂಬ 99.99% ಟೀನೇಜರ್ಸ್ಗೆ ಅವರ ಬೆಸ್ಟ್ ಫ್ರೆಂಡ್ ಇರ್ತಾರೆ. ಬೆಸ್ಟ್ ಫ್ರೆಂಡ್ ಅಡ್ವೈಸರ್ಸ್ ಅವರಿಗೆ ಮಾಡೋದಕ್ಕೆ, ಸಹಾಯ ಮಾಡೋದಕ್ಕೆ, ಯಾವುದೋ ಒಂದು ವಿಷಯದಲ್ಲಿ ಸ್ಟಕ್ ಆದಾಗ ಶೇರ್ ಮಾಡೋದಕ್ಕೆ. ಅಥವಾ ಅವರ ಕೋಚ್ ಇರ್ತಾರೆ, ಯಾವುದೋ ಒಂದು ಆಕ್ಟಿವಿಟಿ ಸ್ಪೋರ್ಟ್ಸಲ್ಲಿ ಇದ್ದಾಗ ಆ ಕೋಚ್ ಕೂಡ ಸಹಾಯ ಮಾಡ್ತಾರೆ. ಕಾಲೇಜಲ್ಲಿ ಕೌನ್ಸಿಲರ್ಸ್ ಇರಬಹುದು. ಮತ್ತೆ ಯಾರು ಅವ್ರಿಗೆ ನೀನು ನಂಬ್ತೀನಿ, ನೀನೇನೇ ಮಾಡಿದ್ರು ಸರಿ ಇದೆ ಅಂತ ಹೇಳ್ತಾರೆ, ಅವ್ರು ನಂಬ್ತಾರೆ ಅಲ್ವಾ? ಇದನ್ನು ನಾವು ಪೇರೆಂಟಿಂಗ್ ಟೆಕ್ನಿಕಲ್ಲಿ ಅದೆಲ್ಲ ನಾವು ನೋಡಿರ್ತೀವಿ. ಸೊ ಅವ್ರ ಹತ್ರ ಶೇರ್ ಮಾಡಿ ಅವ್ರ ಹತ್ರ ಮಾರ್ಗದರ್ಶನನ ಪಡ್ಕೋಬಹುದು ಟೀನೇಜರ್ಸ್ ಆದರೆ. ಬಟ್ ಯಾವುದೇ ಕಾರಣಕ್ಕೂ ನಮ್ಮ ಮನಸ್ಸಿಗೆ ಒಗ್ಗದೇ ಇರುವಂಥ ವ್ಯಕ್ತಿಗಳಿಂದ ನಾವು ಯಾವುದೇ ಮಾರ್ಗದರ್ಶನ ಪಡ್ಕೊಳಕ್ಕಾಗೋದು ಇಲ್ಲ. ಪಡ್ಕೊಂಡ್ರು ಅದನ್ನ ಅಳವಡಿಕೆ ಮಾಡ್ಕೊಳಕ್ಕಾಗೋದಿಲ್ಲ. ಇಟ್ಸ್ ಪ್ಯೂರ್ಲಿ ಸೈಕಾಲಜಿ. ಓಕೆ, ಪರ್ಸೆಪ್ಷನ್ ಅಥವಾ ಇಂಪ್ರೆಷನ್, ವಾಟ್ ಡು ವಿ ಹ್ಯಾವ್ ಅಬೌಟ್ ದ್ಯಾಟ್ ಪರ್ಸನ್ ಮ್ಯಾಟರ್ಸ್ ಅ ಲಾಟ್. ಆ ನಂಬಿಕೆ, ಆ ಟ್ರಸ್ಟ್ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಅಲ್ವಾ? ಇಟ್ ಶುಡ್ ಬಿ ಎ ಕ್ವಾಲಿಫೈಡ್ ಪರ್ಸನ್. ಅವನು, ಅವನಿಗೆ ಆದಂತಹ ಒಂದು ಅರ್ಹತೆಗಳು ಇರುತ್ತೆ. ಓಕೆ, ವರ್ಕಿಂಗ್ ಮಾಮ್ ಆದ್ರೆ ಬೇಬಿ ಸಿಟ್ಟರ್ ಹೆಲ್ಪ್ ತಗೋಬಹುದು. ಪೀಡಿಯಾಟ್ರಿಷಿಯನ್, ಒಳ್ಳೆ ಪೀಡಿಯಾಟ್ರಿಷಿಯನ್, ಬೆಸ್ಟ್ ಪೀಡಿಯಾಟ್ರಿಷಿಯನ್, ಅವರ ಹೆಲ್ಪ್ನ ತಗೋಬಹುದು. ಡೆಂಟಿಸ್ಟ್, ಮಗು ಬೆಳೀತಾ ಅದಕ್ಕೆ ಅಲ್ಲಿ ಸಮಸ್ಯೆ ಗೊತ್ತಿರಬೇಕು, ಅವರೆಲ್ಲ ಅವನ್ನ ಇಟ್ಕೊಂಡಿರ್ಬೇಕು ಅಂತ ಹೇಳ್ತಾರೆ. ಅಥ್ಲೀಟ್ಸು, ಕೋಚಸ್ಗೆ, ಅಥ್ಲೀಟ್ಸ್ಗೆ ಯಾರು ಸ್ಪೋರ್ಟ್ಸ್ ಪರ್ಸನ್ಗೆ ಅವ್ರಿಗೂ ಒಂದು ಮಾರ್ಗದರ್ಶನ ನೀಡೋರು, ಗೈಡ್ ಮಾಡೋವಂಥವ್ರು ಅಂದರೆ ಕೋಚ್ ಇರ್ತಾರೆ. ಅವ್ರಿಗೂ ನ್ಯೂಟ್ರಿಷನಿಸ್ಟ್ ಇರ್ತಾರೆ, ಪೋಷಕಾಂಶಗಳನ್ನು ನೋಡೋದಕ್ಕೆ. ಓಕೆ, ಆಮೇಲೆ ಅವ್ರಿಗೆ ಏನು ಮಾಡೋದು, ಸಹಾಯ ಪಡ್ಕೊಳ್ಳೋದಲ್ಲ, ನಮ್ಗೆ ಒಂದು ಟೀಮ್ನ ಕ್ರಿಯೇಟ್ ಮಾಡ್ತಿದ್ವಿ. ಬಟ್ ಮುಖ್ಯವಾದದ್ದೇನು ಅಫ್ಕೋರ್ಸ್ ನಾವು ನೆನ್ನೆ ಮಾತಾಡಿದ್ವಿ, ಫ್ರೀಯಾಗೂ ನಾವು ಎಕ್ಸ್ಚೇಂಜ್ ಮಾಡ್ಬೋದು. ಅವ್ರಿಗೆ ನಾವು ಸಹಾಯ ಮಾಡಿದಾಗ, ನಮ್ಮ ನೈಬರ್ಸ್ಗಾಗಲಿ ನಮ್ಮ ರಿಲೇಟಿವ್ಸ್ಗಾಗಲಿ, ಒಂದಿನ ಅವ್ರ ಮಕ್ಕಳು ನಾವು ನೋಡ್ಕೊಂಡಾಗ, ನಾವೆಲ್ಲರೂ ಹೊರಗಡೆ ಹೋದಾಗ ನಮ್ಮ ಮಕ್ಕಳು ನಾವು ನೋಡ್ಕೊಳ್ಳುವಂತಹ ಪರಸ್ಪರ ಸಹಾಯ ವಿನಿಮಯ ಮಾಡ್ಕೊತೀವಿ. ಬಟ್ ಇನ್ನೊಂದು ಮುಖ್ಯವಾಗಿದ್ದೇನು, ನಾವೇನಾದರೂ ಪೇ ಮಾಡಿ ಆ ಸರ್ವಿಸ್ ತಗೊಂಡ್ರೆ ಯಾರಿಗಾದ್ರೂ, ಅವರಿಗೆ ನಾವು ಟ್ರೈನ್ ಮಾಡಬೇಕು ಮತ್ತು ನಮ್ಮ ರಿಕ್ವೈರ್ಮೆಂಟ್ಗಳನ್ನು ಪರ್ಫೆಕ್ಟಾಗಿ ಹೇಳಬೇಕು. ನನಗಿದೇ ಆಗಬೇಕು ರಿಸಲ್ಟ್ ಅಂಥೇಳಿ. ನಾವು ಹೇಳುವಾಗ ಅರ್ಧಂಬರ್ಧ ಹೇಳಿದ್ರೆ ಅವರು ಗ್ರಹಿಕೆ ಮಾಡುವಂಥದ್ದು ಅದರಲ್ಲಿ ಅರ್ಧಂಬರ್ಧ ಆಗಿ ಅವರು ಎಕ್ಸಿಕ್ಯೂಟ್ ಮಾಡುವಂಥದ್ದು ಕೂಡ ಅದರಲ್ಲಿ ಅರ್ಧಂಬರ್ಧ ಆಗಿಬಿಡುತ್ತೆ. ಹಾಗಾಗಿ ನಮ್ಗೇನು ಅನ್ಸುತ್ತೆ, ಯಾವಾಗ್ಲೂ ಎಷ್ಟೋ ಸಮಯ ಅನ್ಸಿರುತ್ತೆ, ಹೇ, ಆಳು ಮಾಡಿದ ಕೆಲಸ ಆಳು ಅನ್ಸಿಲ್ವಾ? ನಾವು ಬೇರೆಯವ್ರ ಸಹಾಯ ಪಡ್ಕೊಂಡ್ರೆ
ಸರಿಯಾಗಿ ಮಾಡಲ್ಲ, ನಾನೇ ಮಾಡಬೇಕು. ಆದರೆ ಅದೊಂದು ಮಿತ್, ತಪ್ಪು ಕಲ್ಪನೆ. ನಾವು ಸರಿಯಾಗಿ ಅವರಿಗೆ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನ ಹೇಳ್ಕೊಟ್ರೆ, ಟ್ರೈನ್ ಮಾಡಿದ್ರೆ ಒಂದು. ಎರಡನೇದು, ನನ್ನ ರಿಸಲ್ಟ್ ಏನು ಬೇಕು ನನಗೆ. ನಾನೇನೋ ಮಾತಾಡಿದೆ ಗಾರ್ಡನಿಂಗ್, ನನ್ನ ರಿಸಲ್ಟ್ 4 ಸೀಸನ್ ಬಂದ್ರೂ ಇಲ್ಲೊಂದು ಎಲೆ ಬಿದ್ದಿರಬಾರ್ದು, ಎಲ್ಲ ಶೇಪ್ ಚೆನ್ನಾಗಿರ್ಬೇಕು ಮರಗಳದು, ಒಂದ್ ಕಡೆ ಕಸ ಇರಬಾರ್ದು, ಇಷ್ಟೇ ನನ್ನ ರಿಸಲ್ಟ್ ಏರಿಯಾ. ನೀನ್ ಏನ್ ಮಾಡ್ತೀನಿ ನನಗೆ ಗೊತ್ತಿ, ತಗೋದು. ಅವತ್ತು ದಿನ ಹೋದಾಗ ಹಾಗೆ ಇರುತ್ತೆ, ಯಾಕಂದ್ರೆ ಅವನಿಗೆ ಗೊತ್ತು ಈಗ ಕೊನೆಯ ಫಲಿತಾಂಶ, ಫೈನಲ್ ರಿಸಲ್ಟ್ ಏನಾಗಿರ್ಬೇಕು ಅಂತ. ಆ ರೀತಿ ಅವ್ರಿಗೆ ವಿ ಹ್ಯಾವ್ ಟು ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ನನ್ನ ರಿಕ್ವೈರ್ಮೆಂಟ್ ಏನು ಅಂತ ಹೇಳಿ. ಮಗು ಬೇಬಿ ಸಿಟ್ಟಿಂಗ್ ಮಾಡಿಸ್ಬೇಕಂದ್ರೆ ಮಗುಗೆ ಈ ತರ ನೋಡ್ಬೇಕು, ಈಗ ಊಟ ಕೊಡಬೇಕು, ಇದು ಮಾಡಬೇಕು, ಹತ್ರೆ ನನಗೆ ಫೋನ್ ಮಾಡ್ಬೇಕು, ಡಾಕ್ಟ್ರಿಗೆ ಹೇಳ್ಬೇಕು ಅಂತ ಹೇಳ್ಬೇಕು ವಿನಃ ಪದೇ ಪದೇ ಬಿಟ್ಟೋಗಿರ್ತೀವಿ ನಮ್ಮ ಫ್ರೆಂಡ್ಸ್ ಮನೆಯಲ್ಲೋ ರಿಲೇಟಿವ್ಸ್ ಮನೆಯಲ್ಲೋ, ಮತ್ತೆ ಫೋನ್ ಮಾಡೋದು, ಏನು ಮಗು ಹಾಲು ಕುಡಿತಾ, ಊಟ ತಿಂತಾ, ಇದಾದ್ರೆ ಇದು ಮಾಡಿ. ಸೊ ಹೌ ಇರಿಟೇಟಿಂಗ್ ಇಟ್ ಈಸ್. ಅವ್ರಿಗೇನು ಅನ್ಸುತ್ತೆ, ಏ ನನ್ನ ಮೇಲೆ ಕಾನ್ಫಿಡೆನ್ಸ್ ಇಲ್ವಾ, ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಫುಲ್ ಕಂಪ್ಲೀಟ್. ನೀವೇ ಒಂದು ಮೆಸೇಜ್ ಹಾಕಿ ಅನ್ಬೇಕು ಅಷ್ಟೇ, ನಿಮ್ಗೆ ಸಮಸ್ಯೆ ಇದೆ ಮೆಸೇಜ್ ಹಾಕಿ. ಯಾ, ಅವಾಗ ಏನಾಗುತ್ತೆ, ಅವ್ರು ಎಂಪವರ್ಡ್ ಆಗ್ತಾರೆ. ಖುಷಿ ಆಗುತ್ತೆ ನೋಡ್ಕೊಳಕ್ಕೆ. ಯಾವಾಗ ಯಾವಾಗ ಬಂದು ಬೇರೆಯವರು ತಮ್ಮ ಮೂಗನ್ನ ಪದೇ ಪದೇ ತೂರಿಸ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನನಗೇನೋ ಸ್ವಾತಂತ್ರ್ಯ ಇದೆ ಅಂತ ಒಂದು ಫೀಲ್ ಆಗುತ್ತೆ. ಅದನ್ನ ಅಚ್ಚುಕಟ್ಟಾಗಿ ಅವರು ಮಾಡ್ತಾರೆ. ಸೊ ಯು ಹ್ಯಾವ್ ಟು ಜಸ್ಟ್ ಮೇಕ್ them understand about your requirement very clearly, very clearly. Okay, clear, friends? Yeah. So once you have chosen your team members, trust them. That is very, very important. ಅದು ವಾಲಂಟಿಯರ್ಸ್ ಇರ್ಬೋದು, ಸ್ವಇಚ್ಛೆಯಿಂದ ನಿಮಗೆ ಸಹಾಯ ಮಾಡೋಕ್ಕೆ ಬರುವಂಥವ್ರು, ನೇಬರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಸ್ಪೌಸ್ ಇರ್ಬೋದು, ಓವರ್ ಇಟ್ ಈಸ್. ಆ ಕೆಲಸ ನಾವು ಡೆಲಿಗೇಟ್ ಮಾಡಿದ್ಮೇಲೆ, ಅಥವಾ ದುಡ್ಡು ಕೊಟ್ಟು ಕೊಂಡ್ಕೊಂಡಿರುವಂತಹ ಅಥವಾ ಸೇವೆಯನ್ನು ಪಡ್ಕೊಳ್ಳುವಂತಹ ಸ್ಟಾಫ್ ಮೆಂಬರ್ಸ್ ಇರ್ಬೋದು, ಕೆಲಸಗಾರರು ಇರ್ಬೋದು, ವೆಂಡರ್ಸ್ ಇರ್ಬೋದು, ಓವರ್ ಇಟ್ ಈಸ್, ಒಂದ್ಸರಿ ಅವ್ರನ್ನ ನಾವು ಸಹಾಯಕ್ಕೆ ಬಳಸ್ಕೊಂಡ್ರೆ ಅಥವಾ ಹೈಯರ್ ಮಾಡಿದ್ರೆ ಈ ಕೆಲಸ ಮಾಡಲಿಕ್ಕೆ, ನಂಬಬೇಕು. ಸಂಪೂರ್ಣವಾಗಿ ಅವನ್ನ ನಂಬಬೇಕು. ಅರ್ಧಂಬರ್ಧ ಮನ್ಸಿದ್ರೆ ಖಂಡಿತವಾಗ್ಲೂ ಮತ್ತೆ ನಮ್ಗೆ ಈ ಫೋಕಸ್ ಏರಿಯಾ ಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ. ನಮ್ಮ ಜೀನಿಯಸ್ ಕೋರ್ ಏರಿಯಾ ಮೇಲೆ ಫೋಕಸ್ ಮಾಡೋದಕ್ಕಾಗೋದಿಲ್ಲ. ಮತ್ತೆ ಮತ್ತೆ ಅಲ್ಲಿಗೆ ಹೋಗುತ್ತೆ ಮನಸ್ಸು, ಮತ್ತೆ ಮತ್ತೆ ಚೆಕ್ ಮಾಡೋದು, ಮತ್ತೆ ನನ್ನ ಸಮಯ ಹೋಯ್ತು. ವಾಟ್ ಇಸ್ ದ ಯೂಸ್? ಆದ್ರಿಂದ ಟ್ರಸ್ಟ್ ಮಾಡಬೇಕು. ಓಕೆ, ಅದಕ್ಕೆ ಹೇಳ್ತಾರೆ, ರೈಮಂಡ್ ಆರ್ನ್ ಹೇಳ್ತಾರೆ, ಇಫ್ ಯು ಡೋಂಟ್ ಹ್ಯಾವ್ ಅನ್ ಅಸಿಸ್ಟೆಂಟ್ ಯು ಆರ್ ಒನ್. ನಿಮಗೊಬ್ರು ಸಹಾಯಕರು ಇಲ್ಲ ಅಂದ್ರೆ ನೀವೇ ನಿಮ್ ಸಹಾಯಕರು. ಮೀನಿಂಗ್, ಸಹಾಯಕರು ಏನು ಮಾಡ್ಬೇಕಾದ್ರೆ ಕೆಲಸ ನೀವೇ ಮಾಡ್ತಾ ಇದ್ದೀರಾ. ನೀವು ಏನ್ ಮಾಡ್ಬೇಕು ಅದು ಬಿಟ್ಟು ಸಣ್ಣ ಪುಟ್ಟ ಚಿಲ್ಲರೆ ಕೆಲಸಗಳನ್ನ ಮಾಡ್ಕೊಂಡು ಅದರಲ್ಲಿ ಸಮಯ ಕಳೀತಾ ಇದ್ದೀರಾ. ಒಂದು ಕ್ವಾಲಿಟಿ ಟೈಮ್ ಗಂಡ ಹೆಂಡತಿ ಇರಬೇಕು. ಮಕ್ಕಳು ಶಾಲೆಗೆ ಹೋಗಿರ್ತಾರೆ, ಏನೋ ನಮಗೆ ದೈನಂದಿನ ಜಂಜಡದಲ್ಲಿ ಮಾತಾಡೋಕೆ ಕೂಡ ಅವಕಾಶ ಸಿಗಲ್ಲ. ಏನೋ ಸಣ್ಣ ಪುಟ್ಟ ಮನಸ್ತಾಪಗಳಾಗುತ್ತೆ, ಕೂತ್ಕೊಂಡು ಮಾತಾಡಬೇಕು. ಅದು ಕೋರ್ ಜೀನಿಯಸ್ ಏರಿಯಾ ಆಗಿರುತ್ತೆ. ಇದನ್ನ ನಾನು ಚೆನ್ನಾಗಿ ಮಾತಾಡ್ತೀನಿ, ಅವನ್ನ ಕನ್ವಿನ್ಸ್ ಮಾಡ್ತೀನಿ, ಖುಷಿ ಪಡ್ತೀವಿ ಇಬ್ಬರು ಅಂತ ಇರುತ್ತೆ. ಹಾ, ಮಾರ್ಕೆಟ್ಗೆ ಹೋಗ್ಬಿಟ್ಟು ಕೊತ್ಮೀರಿ ತರಬೇಕು, ಹಾ ತರಕಾರಿ ತರಬೇಕು, ಆ ಸಮಯದಲ್ಲಿ ಮಕ್ಕಳು ಬರ್ತಾರೆ, ಅವ್ರಿಗೇನೋ ರೆಡಿ ಮಾಡಬೇಕು. ಸಿ ದೀಸ್ ಆರ್ ದ ಇಶ್ಯೂಸ್. ಏನಾಗ್ಬಿಡುತ್ತೆ, ಅಲ್ಲಿ ಏನೋ ಒಂದು ರಿಸಲ್ಟ್ ಬರಬೇಕಾಗಿದೆ, ನಮಗೆ ಒಂದು ಸಂಬಂಧ ಗಟ್ಟಿ ಆಗ್ಬೇಕಾಗಿದೆ, ಅದಕ್ಕೆ ಹೊಡೆತ ಬೀಳುತ್ತೆ. ಅದಕ್ಕೆ ಹೊಡೆತ ಬಿದ್ರೆ ಅದು ನೆಕ್ಸ್ಟ್ ನಾಳೆ ಅದು ಹಂಗೆ ಪೈಲಪ್ ಆಗ್ತಾ ಇರುತ್ತೆ, ಮನಸ್ಸೊಳಗೆ ಇರುತ್ತೆ, ಅದು ಸಾಲ್ವ್ ಆಗಲ್ಲ. ಅದರಿಂದ ಅದರದೇ ಆದ ಬೇರೆ ಬೇರೆ ಪರಿಣಾಮಗಳನ್ನ ನಾವು ನೋಡ್ತಾ ಇರ್ತೀವಿ. ಯಾಕೆ ಅಂತ ಗೊತ್ತಿರಲ್ಲ, ಯಾಕಂದ್ರೆ ನಾವು ಸಮಯನ ಬೇರೆ ಏನಕ್ಕೋ ಬಳಸ್ಕೊಂಡಿದ್ದೀವಿ. ಪರಸ್ಪರ ಒಂದು ಗುಣಮಟ್ಟದ ಸಮಯನ ನಾವು ಕಳೆಯೋಕೆ ಬಳಸ್ಕೊಳ್ಳಿಲ್ಲ ಅಂತ ನಮ್ಗೆ ಗೊತ್ತೇ ಆಗಲ್ಲ. ಸೊ ಈ ತರ ಸಣ್ಣ ಪುಟ್ಟ ವಿಚಾರ, ಇದೊಂದು ಎಕ್ಸಾಂಪಲ್ ಅಷ್ಟೇ. ಓಕೆ, ಇದನ್ನೆಲ್ಲ ಕಡೆ ಬಳಸ್ಕೋಬಹುದು. ಓಕೆ ಫ್ರೆಂಡ್ಸ್, ಕ್ಲಿಯರ್? ಥ್ಯಾಂಕ್ ಯು. ಸೊ ಚಟುವಟಿಕೆ ಏನು? ಐಡೆಂಟಿಫೈ ಒಂದು ಅಥವಾ ಎರಡು ಅಥವಾ ಮೂರು ಏರಿಯಾನ ನಿಮ್ಮ ದಿನ ಎಷ್ಟು ಲಿಸ್ಟ್ ಮಾಡಿ, ಕೆಲಸ ಎಷ್ಟು ಕೆಲಸ ಇದೆ, ಅದ್ರಲ್ಲಿ ನಾನು ಯಾವ ಇಷ್ಟಪಟ್ಟು ಮಾಡುವಂಥ ಕೆಲಸ ಏನು, ಅದ್ರಲ್ಲಿ ನನ್ನ ನಾನೇ ಮಾಡುವಂಥ ಕೆಲಸ ಯಾವುದು, ಅದನ್ನು ಮಾಡಿದ್ರೆ ನಂಗೆ ನಾಳೆ ಲಾಭ ಯಾವುದಾಗುತ್ತೆ, ಅದನ್ನು ಐಡೆಂಟಿಫೈ ಮಾಡೋದು. ಒಂದು ಕೆಲಸ ಇರ್ಬೋದು, ಎರಡು ಕೆಲಸ ಇರ್ಬೋದು, ಮೂರು ಕೆಲಸ ಇರ್ಬೋದು. ನಂತರ ಮಿಕ್ಕಿದ ಕೆಲಸಗಳೇನು ಅದನ್ನು ಡೆಲಿಗೇಟ್ ಮಾಡ್ಬೋದಾ, ಡೆಲಿಗೇಟ್ ಮಾಡಿ ನನಗೆ ಎಷ್ಟು ಟೈಮ್ ಜನರೇಟ್ ಮಾಡ್ತೀನಿ, ಡೆಲಿಗೇಟ್ ಮಾಡಿ ನನ್ನ ಎಷ್ಟು ದುಡ್ಡು ಖರ್ಚಾಗುತ್ತೆ, ಅದನ್ನು ಲೆಕ್ಕ ಮಾಡಿ. ಬಟ್ ನಾನು ಆ ಸಮಯ ನಾನು ನನ್ನ ಜ್ಞಾನ ಅರ್ಜನೆಗೆ, ಕೆಲಸ ಮಾಡೋದಕ್ಕೆ, ಮತ್ತು ನನ್ನ ಕೋರ್ ಜೀನಿಯಸ್ ಕೆಲಸಗಳಿಗೆ ಹಾಕಿದ್ರೆ ನಾಳೆ ಎಷ್ಟು ನಾನು ಲಾಭ ಗಳಿಸ್ಬೋದು ಅಲ್ವಾ? ಎರಡು ಎಕ್ಸ್ಟ್ರಾ ಕಸ್ಟಮರ್ನ ಭೇಟಿ ಮಾಡೋದು, ಎರಡು ಎಕ್ಸ್ಟ್ರಾ ಸೇಲ್ ಮಾಡೋದು, ವಾಟ್ ಎವರ್ ಇಟ್ ಈಸ್, ಏನು ಲಾಭ ತಂದುಕೊಡುತ್ತೆ ಅನ್ನೋದನ್ನ ನೀವು ಕಂಡಿಡ್ಕೊಂಡು ಮಿಕ್ಕ ಕೆಲಸಗಳನ್ನ ಯಾರಿಗಾದ್ರೂ ಡೆಲಿಗೇಟ್ ಮಾಡಿ. ಅವರು
ದುಡ್ಡು ಕೊಟ್ಟಾದ್ರೂ ಮಾಡ್ಬೋದು, ಇಲ್ಲ ಸಹಾಯ ಆದ್ರೂ ಪಡ್ಕೋಬಹುದು. ಮನೆಯಲ್ಲಿ ಸಹಿತ ಸ್ವಲ್ಪ ಇದು ಮಾಡ್ಕೊಟ್ಬಿಡಿ ಪ್ರತಿದಿನ ನನಗೆ ಅಂತ ರಿಕ್ವೆಸ್ಟ್ ಮಾಡ್ಬೋದು. ಸ್ನೇಹಿತರು, ಫ್ರೆಂಡ್ಸು, ಗಂಡ ಹೆಂಡತಿ, ಮಕ್ಕಳು, ಅಕ್ಕ, ತಂಗಿ, ಅಣ್ಣ, ತಮ್ಮ, ತಂದೆ, ತಾಯಿ, ಹೂವರ್ ಇಟ್ ಇಸ್. ಬಟ್ ನೀವೀಗ ನಿಮ್ಮ ಸಾಧನೆ ಮಾಡುವಾಗ ನಿಮ್ಮ ಗಮನ ಅಲ್ಲಿರಬೇಕು. ಅದರ ಕಡೆ ಹೆಚ್ಚಿನ ಸಮಯನ ನೀವು ಕೊಡಬೇಕಾಗತ್ತೆ. ಕ್ಲಿಯರ್ ಫ್ರೆಂಡ್ಸ್? ಓಕೆ, ಥ್ಯಾಂಕ್ ಯು. ಅದು ಈ ದಿನದ ಚಟುವಟಿಕೆ, ಅದನ್ನು ಮಾಡಿ. ಮುಖ್ಯವಾಗಿ ಯಾವ ಕೆಲಸ ನೀವು ಡೆಲಿಗೇಟ್ ಮಾಡ್ತಾ ಇದ್ರ ಲಿಸ್ಟ್ ಔಟ್ ಮಾಡ್ಬೇಕು ಇವತ್ತು. ಇವತ್ತೇ ಮಾಡಬೇಕು ಲಿಸ್ಟ್ನ. ಬಟ್ ನೀವು ಯಾವಾಗ ಸ್ಲೋ ಆಗಿ ಅದನ್ನ ಡೆಲಿಗೇಟ್ ಮಾಡಕ್ ಪ್ಲಾನ್ ಮಾಡಿ, ಅಡ್ಡಿ ಇಲ್ಲ. ಇವತ್ತೇ ಡೆಲಿಗೇಟ್ ಮಾಡಬೇಕು ಅಂತಿಲ್ಲ. ಬಟ್ ಉದ್ದೇಶನು ನಿಮಗೆ ಹೆಚ್ಚು ಸಮಯ ನಿಮ್ಮ ಮುಖ್ಯವಾದ ಕೆಲಸದ ಮೇಲೆ ಹಾಕುವಂಥದ್ದು ಆಗಿರಬೇಕು. ಓಕೆ, ಥ್ಯಾಂಕ್ ಯು. ಈಗ ನಾವು ನೆಕ್ಸ್ಟ್ ಏನ್ ಮಾಡುವ? ಯೋಧರ ಘೋಷಣೆ. ನಾವೆಲ್ಲ ಯೋಧರು ಅಂತ ತಿಳ್ಕೊಂಡು ನಮ್ಮಲ್ಲಿರುವ ಯೋಧನನ್ನ ಹೊರಗಡೆ ತಗೊಂಡು ಬಂದು ಅವನ ಸಹಾಯದಿಂದ, ಆಕೆಯ ಸಹಾಯದಿಂದ ನಾವು ಈಗ ಯುದ್ಧವನ್ನ ಜಯಿಸಕ್ ಹೋಗ್ತಾ ಇದ್ದೀವಿ. ನಮ್ಮ ಮೇಲೆ ನಾವು ಸಾಧಿರುವಂತ ಒಂದು ಯುದ್ಧ ನಮ್ಮನ್ನು ಸಮರ್ಥ ವ್ಯಕ್ತಿಗಳನ್ನಾಗಿ, ಯಶಸ್ವಿ ವ್ಯಕ್ತಿಗಳನ್ನು ಮಾಡುವಂತ ಒಂದು ಯುದ್ಧವನ್ನ ಮಾಡಕ್ ಹೋಗ್ತಾ ಇದೀವಿ. ಅದಕ್ಕೆ ಮುಂಚೆ ನಮ್ಮ ಡೈಲಿ ರಿಚುವಲ್ಸ್ ಒಂದು ಫೋಟೋ. ಯಾ, ಪ್ಲೀಸ್ ಕಮ್ ಆನ್ ಕ್ಯಾಮ್ರಾ. ಯಾ, ಐ ಆಮ್ ಗೋಯಿಂಗ್ ಟು ಶೇರ್ ಮೈ ಸ್ಕ್ರೀನ್ now. We are ready to boost our energies and also to remind ourselves that we are the Aparamitas. Yeah, ಅದನ್ನು ನಾವು ರಿಮೈಂಡ್ ಮಾಡಿಕೊಳ್ಳುವಂಥ ಸಮಯ. ಗಟ್ಟಿಯಾದ ಘೋಷಣೆಯನ್ನು ಮಾಡಬೇಕು. ಯಾ, ರೆಡಿ ಸ್ಟಡಿ. ಒನ್, ಟೂ, ಯಾ, ಥ್ಯಾಂಕ್ ಯು. ಗೋ. ರಿಪೀಟ್ ಆಫ್ಟರ್ ಮೀ, ರಿಪೀಟ್ ಆಫ್ಟರ್ ಮೀ. ನಾನು ಸ್ವಲ್ಪ ಗ್ಯಾಪ್ ಕೊಡ್ತೀನಿ. ರಿಪೀಟ್ ಆಫ್ಟರ್ ಮೀ. ನಾನು ಒಬ್ಬ ಯೋಧ. ಭಯದ ನಡುವೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ನಾನು ಒಬ್ಬ ಯೋಧ. ಏನೇ ಆಗಲಿ ನಾನು ಏನನ್ನಾದರೂ ಮಾಡಲು ಸಿದ್ಧನಾಗಿದ್ದೇನೆ. ಯ ನಾನು ಒಬ್ಬ ಯೋಧ. ನಾನು ಪ್ರತಿಯೊಂದು ಕೆಲಸವನ್ನು 100% 100% ಮಾಡುತ್ತೇನೆ. ನಾನು ಒಬ್ಬ ಯೋಧ. ನಾನು ಕಠಿಣವಾದದ್ದನ್ನು ಸಹ ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ. ಯಾವುದೇ ರೀತಿಯ ಮನಸ್ಥಿತಿಯ ನಡುವೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ಎಸ್. ನಾನು ಒಬ್ಬ ಯೋಧ. ಯಾವುದೇ ಅಡಚಣೆಗಿಂತಲೂ ನಾನು ದೊಡ್ಡವನಾಗಿದ್ದೇನೆ. ಹೇಳಿ. ರೆಡಿ, ಒನ್ ಟೂ ತ್ರೀ ಗೋ. ಒನ್ ಟೂ ತ್ರೀ. ನಾನು ಅಪರಿಮಿತ. ಒನ್ ಟೂ ತ್ರೀ. ನಾನು ಅಪರಿಮಿತ. ಒನ್ ಟೂ ತ್ರೀ. ನಾನು ಅಪರಿಮಿತ. ಎಸ್. ನೀವು ಎಲ್ಲರೂ ಅಪರಿಮಿತರೇ. ನಮ್ಮ ಜೀವನದ ಬಹು ಮುಖ್ಯವಾದಂತಹ ಒಂದು ಗುರಿಯ ಕಡೆಗೆ ಹೊರಟಿದ್ದೀವಿ. ಇಷ್ಟರಲ್ಲಿ ಅದನ್ನು ನಾವು ಸಾಧಿಸ್ತೀವಿ ಇದು ಒಂದು ಅಪಾರವಾದ ಹುಮ್ಮಸ್ಸಿನಿಂದ. ಓಕೆ, ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಏನು? ಮೆಡಿಟೇಷನ್. ಯಾ, ಇದು ಮೆಡಿಟೇಷನ್. ಯಾ, ಆರಾಮದಾಯಕ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಬೆನ್ನು ಸ್ಥಿರವಾಗಿರಲಿ. ಅಂದ್ರೆ 90 ಡಿಗ್ರಿ ಇರಲಿ, ಹಿಂಗೆ ಕೂತ್ಕೋಬಾರ್ದು. ಓಕೆ, ಸ್ಥಿರವಾಗಿರ್ಬೇಕು. ಸ್ಥಿರವಾಗಿ. ಓಕೆ, ಕಣ್ಣುಗಳನ್ನು ಮುಚ್ಚಿ. ಕಣ್ಣುಗಳನ್ನು ಮುಚ್ಚಿ. ನಿಮ್ಮ ಗಮನ ಉಸಿರಾಟದ ಮೇಲಿರಲಿ. ನಿಧಾನವಾದ ದೀರ್ಘವಾದ ಉಸಿರಾಟವನ್ನು ಆಡಿ ಮತ್ತು ಅದನ್ನು ಸೂಕ್ಷ್ಮವಾಗಿ ಗಮನಿಸಿ. ಈಗ ಧ್ಯಾನದಿಂದ ಹೊರಗಡೆ ಬರುವ ಸಮಯ. ಸಾಮಾನ್ಯವಾದ ಉಸಿರಾಟವನ್ನು 3 ಬಾರಿ ಹಾಡಿ. ಈ ಒಂದು ಆಲ್ಫಾ ಸ್ಟೇಟ್ ಅಲ್ಲಿ ನೀವು ಮುಂದುವರಿಬೇಕು ಅಂತ ಹೇಳಿದ್ರೆ ನಿಮ್ಮ
ವಿಜುವಲೈಸೇಷನ್ ಮತ್ತು ಅಫರ್ಮೇಷನ್ ಮಾಡ್ಕೋಬಹುದು. ತುಂಬ ಎಫೆಕ್ಟಿವ್ ಆಗಿರುತ್ತೆ. ಮತ್ತೆ ಮೂರು ಮುಖ್ಯ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಘಟನೆಗಳಿಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸಬಹುದು. ನಂತರ ನೀವು ಧ್ಯಾನದಿಂದ ಹೊರಗಡೆ ಬರಬಹುದು ನಿಮ್ಗೆ ಅನಿಸ್ದಾಗ. ಬರುವಾಗ ತಪ್ಪದೆ ಎರಡು ಕೈಗಳನ್ನು ಪರಸ್ಪರ ಉಜ್ಜಿಕೊಂಡು ಆ, ಅದರಿಂದ ಉಂಟಾದ ಶಾಖವನ್ನ ಕಣ್ಣುಗಳಿಗೆ ಹೊತ್ಕೊಳ್ಳೋದು ಮುಖ್ಯ. ನಂತರ ಕಣ್ಣನ್ನು ನಿಧಾನವಾಗಿ ತೆಗಿಬೇಕು. ಹಸ್ತವನ್ನು ನೋಡಿ ಧ್ಯಾನದಿಂದ ಹೊರಗಡೆ ಬರಬಹುದು. ನಿಮ್ಗೆ ಅನಿಸಿದಾಗ ನೀವು ಇದನ್ನ ಮಾಡಬಹುದು. ಅಲ್ಲಿ ಗಂಟ ನಾವು ತಾತ್ಕಾಲಿಕ ವಿದಾಯ. ಸೋಮವಾರ ಮತ್ತೆ ಕನೆಕ್ಟ್ ಆಗೋಣ. ಅಲ್ಲಿ ಗಂಟ ಶುಭವಾಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು.